ಇದು ಅಕ್ಕಿ ಕಡುಬು ಈ ಮಲೆನಾಡ ಭಾಗದವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ನೀವೊಂದು ಟೇಸ್ಟ್ ನೋಡಿ. ಸೂಪರ್. ನಾಟಿ ಕೋಳಿ. ಯೂಟ್ಯೂಬ್ ಶುರು ಮಾಡಿದ್ಮೇಲೆ ನಮಗೆ ಹಣಕ್ಕೆ ಯಾವತ್ತೂ ತೊಂದರೆ ಆಗಲಿಲ್ಲ. ಒಂದು ಹಂತದ ಹಣ ಬರ್ತಾ ಇತ್ತು, ನಾವು ನಿರೀಕ್ಷೆಗೂ ಮೀರಿ ಬರ್ತಾ ಇತ್ತು. ಸ್ವಾಭಿಮಾನದ ಬದುಕು ನನಗೀಗ. ನಾನಿಲ್ಲಿ ಯಾರಿಗೂ ಬಾಸಲ್ಲ, ಯಾರಿಗೂ ನಾನು ತಲೆ ಬಾಗ್ಬೇಕಿಲ್ಲ. ನಾನು ಯಾವ ಟೈಮಿಗೆ ಎದ್ರು ನಂದೇ ಕೆಲಸ, ಯಾವ ಟೈಮಿಗೆ ಮಲಗಿದ್ರು ನಂದೇ ಕೆಲಸ. ಏನಾಗಲಿ ಮುಂದೆ ಸಾಗುನಿ. ಎಷ್ಟು ವಿಡಿಯೋ ಆಯ್ತು ಈಗ ಇಲ್ಲಿವರೆಗ? ಅದು ನಂಗೆ ಸ್ವಲ್ಪ ಲೆಕ್ಕ ಇಲ್ಲ, ಸ್ವಲ್ಪ ಇದೆ ಒಂದು ಲೆವೆಲಿಗೆ, ಒಂದು ತಕ್ಕ ಮಟ್ಟಿಗೆ. 2020 ಶುರುವಾಗಿದ್ದು, ಬಟ್ ಆಕ್ಟಿವ್ ಆಗಿದೆ 2022 ಸ್ವಲ್ಪ ಫುಲ್ ಕಂಪ್ಲೀಟ್ ಆಕ್ಟಿವ್ ಆಗಿದ್ದು, ಫುಲ್ ಟೈಮ್. ನಾನು ಸ್ಟಾರ್ಟಿಂಗ್ ಎಲ್ಲ ತಪ್ಪು ಮಾಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ಕಾಂಟ್ರವರ್ಸಿಗಳು, ಗಾಸಿಪ್ಗಳು, ಆಮೇಲೆ ಯಾರ್ದಾರ್ದೋ ಬದುಕಿನ ಬಗ್ಗೆ ಗೊತ್ತಾಗ್ತಿರ್ಲಿಲ್ಲ ಆಗಷ್ಟು. ಅಂದರೆ ನ್ಯೂಸ್ ಚಾನಲ್ ಇದ್ದೆ, ನನಗೆ ಆ ಮೆಚುರಿಟಿ ಇತ್ತು, ಎಲ್ಲ ಇತ್ತು. ಬಟ್ ಯೂಟ್ಯೂಬ್ ಬಂದಾಗ ಅದಂತರ ಏನೋ ಬೇರೆ ವೇದಿಕೆ ಅದು ಅಂತ, ಏನು ಬೇಕಾದ್ರೂ ಹಾಕ್ಬೋದು ಅನ್ನೋದ್ರ ಮನಸ್ಥಿತಿ ಎಲ್ಲ ಹಾಕಿದ್ದೆ. ಅದು ಎಲ್ಲ ಹಾಕ್ತಾ ಆಮೇಲೆ ಅನ್ಸೋಕೆ ಶುರುವಾಯಿತು, ಇದೆಲ್ಲ ನಾನೇನೋ ಬೇರೆ, ಇಲ್ಲೇನೋ ಮಾಡ್ತಾ ಇದ್ದೀನಿ, ಈ ಥರ ಮಾಡಬಾರ್ದು ನಾನು ಅಂತೇಳಿ. ಆಮೇಲೆ ಕಂಪ್ಲೀಟ್ ಕಂಟೆಂಟ್ ಚೇಂಜ್ ಮಾಡಿ ಇವತ್ತು ಒಂದು ಹಂತಕ್ಕೆ ಬಂದು ಜನನೂ ಕೈ ಹಿಡಿದ್ರು. ಎಲ್ಲೋ ಕಳೆದು ಹೋಗ್ಬೇಕಾದನು, ಹೆಂಗೋ ಆಗಬೇಕಾದನು ಇವತ್ತು ಇಲ್ಲಿಗೆ ಬಂದೆ. ನಾನು ತುಂಬ ಜನರಿಗೆ ಅದನ್ನೇ ಹೇಳೋದು. ಅಂದರೆ ನೀವು ಅಷ್ಟೇ, ನೀವೊಂದು ದೊಡ್ಡ ಮಟ್ಟಿಗೆ ಒಂದು ಅಚೀವ್ ಮಾಡಿದಿರಿ. ನಾನು ತುಂಬ ಜನರಿಗೆ ಅದನ್ನೇ ಹೇಳೋದು, ಇಲ್ಲಿ ನಮಗೆ ಯಾರೋ ವೇದಿಕೆ ಕೊಡೋಕೆ ಯಾರೂ ರೆಡಿ ಇರಲ್ಲ. ನಮಗಿನ್ಯಾರೋ ಕುರ್ಚಿ ಹಾಕಿ ಬಾ ಕುತ್ಕೋ ಅಂತ ಯಾರೂ ಹೇಳಲ್ಲ. ನಮ್ಮ ವೇದಿಕೆಯನ್ನು, ನಮ್ಮ ಕುರ್ಚಿನ ನಾವೇ ಸೃಷ್ಟಿ ಮಾಡ್ಕೋಬೇಕು. ಅದಕ್ಕೆ ಬೇಕಾದಷ್ಟು ಆಯ್ಕೆಗಳಿದಾವೆ. ಬರೀ ಯೂಟ್ಯೂಬ್ ಅಂತ ಹೇಳ್ತಾ ಇಲ್ಲ, ಬೇಕಾದಷ್ಟು ಆಯ್ಕೆಗಳಿದ್ದಾವೆ. ಒಂದು ಟೈಮಲ್ಲಿ ಯಾವುದೊಂದು ರಿಸ್ಕ್ ತೊಗೊಂಡು, ಅಂದರೆ ಎಲ್ರಿಗೂ ಅಂತಲ್ಲ, ಈ ಥರ ಮನಸ್ಥಿತಿ ಇದ್ದವ್ರಿಗೆ ಹೇಳ್ತಾ ಇರೋದು. ಅಂದರೆ ಬೇಡ, ಇಲ್ಲಿ ಯಾರಿಗೂ ಬಾಸನಕ್ಕೆ ನಾ ರೆಡಿ ಇಲ್ಲ, ಇನ್ಯಾರೋ ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ, ನನಗೇನೋ ಮಾಡಬೇಕಂತ ಹಠ ಇರುತ್ತಲ್ಲ, ಒಂದು ರಿಸ್ಕ್ ತೊಗೊಳ್ಬೇಕು. ಯಾವುದ್ರಲ್ಲಾಗಲಿ, ಬಿಸ್ನೆಸ್ಸು, ಇನ್ನೊಂದು ಮಗದೊಂದು, ನಮ್ಮದೊಂದು ವೇದಿಕೆ ಸೃಷ್ಟಿ ಮಾಡ್ಕೋಬೇಕು, ನಮಗೆ ನಾವು ಚೇರ್ ಹಾಕೋಬೇಕು. ಈಗ ನಮಗೂ ಅಷ್ಟು ಸುಲಭಕ್ಕೆ ಜನ ಕೈ ಹಿಡಿದಿಲ್ಲ. ತುಂಬ ಜನರಿಗೆ ಯೂಟ್ಯೂಬ್ ನೋಡ್ತಿರಾಗ ಅನಿಸ್ತಾ ಇರುತ್ತೆ, ಏನೋ ಒಂದು ವೀಡಿಯೋ, ಏನೋ ಒಂದು ಕಂಟೆಂಟ್ ಸಿಗುತ್ತೆ, ತೆಗೆದ ಹಾಕದ ಅಂತ ಅಷ್ಟು ಸುಲಭ ಅಲ್ಲ ಅದು. ಅದ್ರ ಹಿಂದೆ ಒಂದು ರಿಸರ್ಚ್ ಇರಬೇಕು. ಅದ್ರ ಹಿಂದೆ ನಾನು ಏನೋ ಒಂದು ಹೇಳ್ತೀನಿ ಅಂದರೆ ಅದಕ್ಕೊಂದು ತಕ್ಕನಾದ ಡಾಕ್ಯುಮೆಂಟ್ ಇರಬೇಕು. ಇನ್ಯಾರೋ ನನ್ನ ಮೇಲೆ ಕೇಸ್ ಹಾಕ್ತಾರೆ, ಡಿಫಾಮೇಷನ್ ಕೇಸ್ ಹಾಕ್ತಾರೆ, ಅದು ಫೇಸ್ ಮಾಡೋಕೆ ನಾನು ರೆಡಿ ಇರಬೇಕು. ಈಗ ಮುಂಚೆ ಯಾರು ಯೂಟ್ಯೂಬ್ನ ಸೀರಿಯಸ್ಸಾಗಿ ತೊಗೊಳ್ತಿರಲಿಲ್ಲ, ಈಗ ಯೂಟ್ಯೂಬ್ ತುಂಬ ಸೀರಿಯಸ್ಸು, ತುಂಬ ಸೀರಿಯಸ್. ಈಗ ನಿಮಗೆ ಚಾನಲ್ಗಳಿಗೂ ಕೊಡದಿರೋದು ಯೂಟ್ಯೂಬ್ ಕೊಡ್ತಾರೆ. ಈಗ ನಾವು ಏನೇನೋ ಹಾಕ್ತೀವಿ, ಏನೇನೋ ಮಾಡ್ತೀವಿ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಏನೋ ಸಿಕ್ಕದ ತೆಗ್ದ ಹಾಕದ, ಎಲ್ಲೋ ನ್ಯೂಸ್ ಪೇಪರ್ಲಿತ್ತು, ಎಲ್ಲ ಇತ್ತು, ಹಂಗೆ ಆಗೋದೇ ಇಲ್ಲ. ಅದರಿಂದ ಒಂದು ರಿಸರ್ಚ್ ವರ್ಕ್ ಬೇಕು. ನ್ಯೂಸ್ ಪೇಪರ್ ಸಿಗದೆ ಇರೋದು, ಟಿ ವಿಲಿ ಸಿಗದೆ ಇರೋದು ಕೊಟ್ಟಾಗ ಮಾತ್ರ ಜನ ನಾನು ರಿಸೀವ್ ಮಾಡ್ತಾರೆ. ಅದೇ ನ್ಯೂಸ್ ಪೇಪರಿಂದ ಇಲ್ಲಿ ತಂದು ಹೇಳ್ತೀನಿ, ಅದೇ ಟಿವಿದು ಬಂದು ಇಲ್ಲೇ ಹೇಳ್ತೀನಿ ಅಂದ್ರೆ ಯಾಕೆ ಅಂದ್ರೆ ಜನ ರಿಸೀವ್ ಮಾಡ್ತಾರೆ? ಸೊ ಎಲ್ಲಿ ಸಿಗದೇ ಇರೋದು ಸಿಗಬೇಕು. ಈಗ ಯಾವುದೋ ನ್ಯೂಸ್ ಚಾನಲ್ ಹಾಕಿರ್ತಾರಲ್ಲ, ಒಂದು 10,000 ಓಡಿರೋದು ನಂದಲ್ಲಿ 2 ಲಕ್ಷ, 3 ಲಕ್ಷ, 5 ಲಕ್ಷ, 1 ಮಿಲಿಯನ್ ಗಟ್ಟಲೆ ಎಲ್ಲ ಓಡ್ಬಿಡ್ತವೆ. ಅಂದರೆ ಬೇರೆ ಏನೋ ಒಂದು. ಈಗ ನಾನು ಅದೇ ನ್ಯೂಸ್ ಕಂಟೆಂಟ್ ಇದೆಯಲ್ಲ, ಅಷ್ಟು ರೀಚ್ ಮಾಡಿಸೋದು ಭಾಳ ಕಷ್ಟ. ನಮ್ಮಲ್ಲಿ ಕೆಲವೇ ಒಂದಷ್ಟು ಚಾನಲ್ಗಳಿದ್ದಾರೆ, ಅವ್ರ ಪಾಪ ಒಂದು ಒಳ್ಳೆ ಹಂತಕ್ಕೆ ಹೋಗಿ ನಿಂತ್ಕೊಂಡಿದ್ದಾರೆ. ಉದಾಹರಣೆ ನೀವು ಮಸ್ತ್ ಮಗ, ಮೀಡಿಯಾ ಮಾಸ್ಟರ್ ಇದ್ದಾರೆ. ಮೀಡಿಯಾ ಮಾಸ್ಟರ್ ಇನ್ಫ್ಲೂಯೆನ್ಸ್ ಇದೆಯಾ ಅಂತ? ಇಲ್ಲ, ನನಗೆ ತುಂಬ ಜನ ಹಂಗೆ ಅಂತಾರೆ. ಇಲ್ಲ, ಆಕ್ಚುಲಿ ನಾವು ನಿಮ್ಮ ಸೀನಿಯರ್ ಅಂದ್ರೆ ನಮ್ಮ ಚಾನಲ್ ಕೆಲಸ ಮಾಡ್ತಿರೋ ದಿಗ್ವಿಜಯ್ ಏಜಲ್ಲೂ ಸೀನಿಯರ್ ಅಂಡ್ ಯೂಟ್ಯೂಬಲ್ಲೂ ಸೀನಿಯರು. ತುಂಬ ಜನ ಅಂತಾರೆ ನಿಮ್ಗೆ ಸ್ವಲ್ಪ ಅವ್ರ ಥರ ವಾಯ್ಸ್ ಬರುತ್ತೆ ಅಂತೇಳಿ. ಬಟ್ ಇಲ್ಲ, ನಾನು ಅವರು ಇನ್ಫ್ಲೂಯೆನ್ಸ್ ಆಗಿಲ್ಲ ಅಥವಾ ಕಾಪಿ ಮಾಡ್ಲಿಕ್ಕೆ ಹೋಗಿಲ್ಲ. ಬಟ್ ಅದು ಹೆಂಗೋ ಬಂತು. ನಾನು ಮುಂಚೆಯಿಂದ ಹೆಂಗೆ ಇದ್ದಿದ್ದು, ನನ್ನ ವಾಯ್ಸು ಮುಂಚೆ ನನ್ನ ಸ್ಟೈಲು ಹಂಗೆ ಇದ್ದಿದ್ದು. ನಾನು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿದ್ದ ಈ ಚಂದನ್ ಶರ್ಮಾ ಅವರಿಂದ, ಪವರ್ ಟಿವಿಲಿ. ಅಲ್ಲಿ ಏನಾಗ್ತಿತ್ತು, ಇಬ್ಬರದು 9 ಗಂಟೆಗೆ ಒಂದು ಶೋ ಬರೋದು, 9ರಿಂದ 10 ಗಂಟೆವರೆಗೆ. ಹೆಚ್ಚು ಕಡಿಮೆ 1.5 ವರ್ಷ ಡೈಲಿ ಕೂತ್ಕೋತಿದ್ವಲ್ಲ. ಕೂತು ಅವ್ರು ಹೆಂಗೆ ಕೈ ಆ್ಯಕ್ಷನ್ ಮಾಡ್ತಾರೆ, ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾ ಇದ್ದೆ. ನನಗೆ ತುಂಬ ಜನ ಹೇಳೋರು, ಏನು ನೀವು ಅವ್ರನ್ನೇ ಕಾಪಿ ಮಾಡಿದ್ರೆ ನಿಂದೇನು ಅಸ್ತಿತ್ವ, ನೀನು ಬೇರೆ ನೀನು ಸೃಷ್ಟಿ ಮಾಡ್ಕೋ ಅಂತ. ಆಮೇಲೆ ಅದರಿಂದ ಹೊರಗೆ ಬರೋಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ದೀನಿ. ಅದು ಭಾಳ ಕಷ್ಟ. ಒಮ್ಮೊಮ್ಮೆ ಇನ್ಫ್ಲೂಯೆನ್ಸ್ ಶುರುವಾಗ್ಬಿಟ್ರೆ. ಮತ್ತು ಈ ರವಿ ಬೆಳಗೆರೆ ತುಂಬ ಕೇಳ್ತಾ ಇದ್ದೆ ನಾನು. ಕೇಳ್ತಾ ಅದಂತೂ ತುಂಬ ಕೇಳ್ಬಿಟ್ಟು ಅಡಿಕ್ಷನ್ನೇ ನನಗೆ. ಪ್ರಿಯ ವೀಕ್ಷಕರೇ, ನಾನು ಹಂಗೆ ಶುರು ಮಾಡ್ಕೊತಿದ್ದೆ. ನಾನು ಹೆಂಗೆ ಶುರು ಮಾಡ್ತಿದ್ದೆ, ಪ್ರಿಯ ವೀಕ್ಷಕರೇ, ಈ ಪಾಪಿ ಮಾಡಿದ ಕೆಲಸ ಯಾವುದು ಗೊತ್ತಾ, ನಾನು ಹಿಂಗೆ ಮಾಡ್ತಾ ಇದ್ದೆ. ಅದರಿಂದ ಹೊರಗೆ ಬರೋಕ್ಕೆ ನನಗೆ ಅದೊಂದು ದೊಡ್ಡ ಇದು ಸಾಹಸ ನಂದು. ಆ ಥರ ಎಲ್ಲ ಆಗಿ ಆದರೆ ನೋಡಿ, ನಾನು ಹೇಳೋದು ಕನ್ನಡ ಭಾಷೆ, ನಿಮ್ಮ ಯೋಚನೆ ಮಾಡುವ ಶಕ್ತಿ, ಮಾತನಾಡುವ ಕಲೆ ಮತ್ತು ನಿಮ್ಮ ಬರವಣಿಗೆ, ಇವು ನಿಮ್ಮನ್ನು ಬದುಕಿಸ್ತಾ ಇದ್ದೇವೆ. ಹೌದು. ನನಗೆ ಅದೇ, ನನ್ನ ಕನ್ನಡ ಸರ್ಕಾರಿ ಶಾಲೆ, ಯಾವುದೋ ಶಾಲೆಯಲ್ಲಿ ಓದಿದರೆ, ನಾನು ಯಾವುದೋ ಒಂದು ಖಾಸಗಿ ಶಾಲೆಗೆ ಹೋಗಿದ್ರೆ ನನಗೆ ನಿಧಾನಕ್ಕೆ ಇಂಗ್ಲೀಷ್ನ ಇನ್ಫ್ಲೂಯೆನ್ಸ್ ಶುರುವಾಗ್ತಿತ್ತು. ಕನ್ನಡ ಭಾಷೆ ಸ್ವಲ್ಪ ಹಾಳಾಗಿ ಶುರುವಾಗ್ತಿತ್ತು. ಹೆಚ್ಚೆಚ್ಚು ಆ ಕನ್ನಡ ಬದಲಾಗಿ ಇಂಗ್ಲೀಷ್ ಪದಗಳನ್ನು ಬಳಸೋಕೆ ಶುರು ಮಾಡ್ಕೋತಿದ್ದೇನೋ, ಕನ್ನಡ ಭಾಷೆ ಎಲ್ಲ ಹಾಳಾಗ್ತಿತ್ತೇನೋ. ಸರ್ಕಾರಿ ಶಾಲೆ ಆದ ಕಾರಣಕ್ಕೆ ನನಗೆ ಕನ್ನಡ ಅಂತೇಳಿ ಆ ಕನ್ನಡದ ಮೇಲೆ ಕೂತು ನಂಗೆ ಆ ಕನ್ನಡದ ಮೇಲೆ ಒಂದು ಗ್ರಿಪ್ ಅಂತು. ಜೊತೆಗೆ ನನಗೆ ಸಣ್ಣಲ್ಲಿದ್ದಾಗ ನಾನು ರೇಡಿಯೋ ಕೇಳ್ತಾ ಇದ್ನಲ್ಲ, ರೇಡಿಯೋ ಭಾಷೆ ಕಲಿಸ್ಬಿಡ್ತು. ಬೆಳಗ್ಗೆ ಮುಂಚೆ ಆದರೆ ಪ್ರದೇಶ ಸಮಾಚಾರ ಶುರುವಾಗೋದು. ಪ್ರದೇಶ ಸಮಾಚಾರ ಓದುತ್ತಿರುವವರು ಚಂದ್ರಮೋಹನ್ ಅಂತ ಬೆಳಗ್ಗೆ 6 ಗಂಟೆ ಶುರುವಾಗೋದು. ಸಂಜೆ 8 ಗಂಟೆಗೆ ಯುವವಾಣಿನೇನೋ ಬರೋದು. ಅದೆಲ್ಲ ವಿಪರೀತ ಕೇಳ್ತಾ ಇದ್ವಿ. 9:30 ನಾಟಕ ಬರೋದು, 9:30 ಸಿನಿಮಾ ಬರೋದು. ಅವೆಲ್ಲ ಕನ್ನಡ ಪದಗಳು ಕಿವಿಗೆ ಬಿದ್ದು ಕನ್ನಡದ ಮೇಲೆ ಒಂದು ಸ್ವಲ್ಪ ಇದಾಯಿತು. ಅದೇ ಕನ್ನಡ ಇವತ್ತು ನನಗೆ ಅನ್ನ ಹಾಕಿ ಬದುಕು ಕೊಟ್ಟು ಒಂದು ಒಳ್ಳೆ ಲೈಫ್ ಲೀಡ್ ಮಾಡೋಕೆ ಮಾಡ್ತಾಯಿದೆ. ಇಂಗ್ಲೀಷ್ ಚೆನ್ನಾಗಿ ಓಕೆ ವಿತ್ ಅಲ್ಲ, ಇಂಗ್ಲೀಷ್ ಓಕೆ, ಕಮ್ಯುನಿಕೇಟ್ ಮಾಡ್ತೀನಿ. ಇಂಗ್ಲೀಷು ಓಕೆ,
ಇಂಗ್ಲೀಷಲ್ಲಿ ಸಮಸ್ಯೆ ಇಲ್ಲ. ಯಾಕಂದ್ರೆ ನಾನು PUC-ಯಿಂದ ಸ್ವಲ್ಪ ಇಂಗ್ಲೀಷು ಶುರುವಾಯಿತು. PUC ಇಂಗ್ಲೀಷ್ ಅನಿವಾರ್ಯ ಅಲ್ಲ, PUC-ಯಿಂದ ಅಲ್ಲಿಂದ ಶುರುವಾಯಿತು. ಬಟ್ ಅಲ್ಲಿವರೆಗೆ ನಾನು ಶುದ್ಧ ಕನ್ನಡ ಮೀಡಿಯಮ್ಮು. ಬಟ್ ಒಂದು ಸ್ವಲ್ಪ ಇದಿದೆ ಓಕೆ. ಬಟ್ ಕನ್ನಡದ ಮೇಲೆ ಸ್ವಲ್ಪ ಜಾಸ್ತಿ ಹಿಡಿತ. ಎಷ್ಟು ಜನ ಟೀಮ್ ನಿಮ್ಮದು? ಒಂದು ನನ್ನ ಹೆಂಡತಿ ಎಲ್ಲವನ್ನೂ ಮಾಡ್ತಾಳೆ, ಎಡಿಟಿಂಗ್ ಮಾಡ್ತಾಳೆ, ಗ್ರಾಫಿಕ್ಸ್ ಮಾಡ್ತಾಳೆ, ಮೇಕಪ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ತುಂಬ ಐಡಿಯಾಗಳು ಅವಳಿದೆ. ಇದೊಂದು ಹೇಳಬೇಕು, ನಾನು ಚಾನಲ್ ಬಿಟ್ಟಾಗ ನನ್ನ ಪ್ಲಾನ್ ಹೆಂಗಿತ್ತು ಅಂದರೆ 2022 ಚಾನಲ್ ಬಿಟ್ಟಾಗ ಫೋನ್ ಇಟ್ಕೋ, ಫೋನಲ್ಲಿ ಹಿಂಗೆ ಮಾಡು ಅಂತ ನಂದು. ಹಿಂಗೆ ಫೋನಲ್ಲಿ ಹಿಂಗೆ ಮಾಡ್ಕೊಂಡು ಹೋಗೋ, ಮುಂದೆ ಇಟ್ಕೋ, ಸೆಲ್ಫಿ ವಿಡಿಯೋ ಥರ ಮಾಡು ಅಂತ. ಅವಳು ಬಾಯಿಗೆ ಬಂದಾಗ ಬೈದ್ಲು, ನೀನೊಬ್ಬ ಯೂಟ್ಯೂಬರ್ ಆಗಬೇಡ, ಜರ್ನಲಿಸ್ಟ್ ಆಗಿ ನೀನು ಮಾಡಬೇಕಾಗಿದ್ರೆ ನೀಟಾಗಿ ಒಂದು ಕ್ಯಾಮ್ರಾ ಸೆಟಪ್ ಹಾಕೋ, ನೀಟಾಗಿ ಒಬ್ಬರು ಕ್ಯಾಮ್ರಾಮೇನನ್ನು ಇಟ್ಕೋ, ನೀಟಾಗಿ ಆ ಥರ ಮಾಡು. ನೀನು ಹಿಂಗೆ ಮೊಬೈಲ್ ಇಟ್ಕೊಂಡು ಹಿಂಗೆ ಮಾಡಬೇಕಂದ್ರೆ ಬೇಕಾದಷ್ಟು ಜನ ಇದ್ದಾರೆ. ನೀನು 8-9 ವರ್ಷ ಮೀಡಿಯಾದಲ್ಲಿ ಮಣ್ಣು ಹೊತ್ತು ಇಲ್ಲಿ ಬಂದು ಮೊಬೈಲ್ ಇಟ್ಕೊಂಡು ಮಾಡ್ತೀಯ ಅಂದರೆ ಏನು ಆ ಥರ ಬೈದ್ಲು ಅವಳು. ನಂಗೆ ಆಗೋಳ ಮೇಲೆ ಸಿಟ್ಟು, ನಾನೇನೋ ಮಾಡೋಕೆ ಹೋಗ್ತೀನಿ, ಇವಳೇನು ಹಿಂಗೆ ಮಾಡ್ತಾ ಹಿಂಗೆ ಬೈತಾಳೆ, ಅಡ್ಗಾಲ ಆಗ್ತಾಳೆ ಹಂಗೆ ಅಂತೇಳಿ. ಬಟ್ ಅವಳು ಹೇಳಿದ್ದು ಇದಾಯಿತು. ಆಮೇಲೆ ನಮ್ದೀಗ ಒಬ್ಬರು ಕ್ಯಾಮ್ರಾಮೇನು ಇಬ್ಬರು ಇದ್ದಾರೆ, ಒಬ್ರಿಲ್ಲಾದರೂ ಒಬ್ರು ಬರ್ತಾರೆ. ಕ್ಯಾಮ್ರಾಮೇನು, ಗ್ರಾಫಿಕ್ಸಿಗೆ ಒಬ್ಬರು, ಇನ್ನು ಎಡಿಟಿಂಗು ಬಿಟ್ಟರೆ ನಾನು, ನನ್ನ ಹೆಂಡತಿ, ಇಷ್ಟೇ ಟೀಮ್. ಎಷ್ಟೇ ದೊಡ್ಡ ಟೀಮು. ಬಟ್ ಎಡಿಟ್ರು ಕ್ಯಾಮ್ರಾಮೆನ್ಗಳು ಯಾವಾಗಲೂ ಏನಿರಲ್ಲ. ಇನ್ನು ಬಹುತೇಕ ಸಂದರ್ಭದಲ್ಲಿ ನಾವೇ ಕ್ಯಾಮ್ರಾಮೆನ್ಗಳು, ನಾವೇ ಎಡಿಟ್ರು, ನಮ್ಮದೇ ಗ್ರಾಫಿಕ್ಸು. ತುಂಬ ಸಣ್ಣ ಟೀಮಲ್ಲಿ ಇದು ಮಾಡ್ತಾಯಿದ್ದೀವಿ. ಈಗ ನಿಮ್ಮದು ಪ್ಲಸ್ ಏನಾಗಿದೆ ಅಂದರೆ ನಮ್ಮ ನ್ಯೂಸ್ ಚಾನಲ್ ಎಲ್ರಿಗೂ ಅದು ಎಷ್ಟು ವರ್ಕ್ ಸ್ಟ್ರೆಸ್ಸು ಅಥವಾ ಒಂಥರ ಟೆನ್ಷನ್ ಅಂದರೆ ಬರೀ ಅದರಲ್ಲಿ ಇದ್ದು ಬರೀ ನೆಗೆಟಿವ್ ಕೇಳಿ ನಮಗೆಲ್ಲ ಒಂದು ಪಾಸಿಟಿವಿಟಿ ಹುಡುಕ್ತಾ ಇರ್ತೀವಿ. ಇದು ನಿಮ್ಮಲ್ಲಿ ಆ ಪಾಸಿಟಿವ್ ವೀಡಿಯೋಗಳು ಬಂದಾಗ ಅದು ಎಷ್ಟು ಮೈಂಡ್ ರಿಲೀಫ್ ಮಾಡುತ್ತೆ ಅಂದರೆ ಒಂಥರ ಖುಷಿ ಅನಿಸ್ಬಿಡುತ್ತೆ. ನಾವು ಅದೇ ನ್ಯೂಸ್ ಮುಗಿಸಿ ನಾವು ಒಂದು 8-9 ಗಂಟೆಗೆ ದಿಗ್ವಿಜಲ್ ನ್ಯೂಸ್ ಮುಗಿಯೋದು, ನಂದು 9:15 ಮುಗಿಯೋದು. ನಿಮ್ಮಲ್ಲಿ ಯಾವ ಪಾಸಿಟಿವ್ ವೀಡಿಯೋಗಳು ಹುಡುಕ್ತಾ ಇದ್ದೆ, ನಿಮ್ಮಲ್ಲಿ ಎಲ್ಲ ಮಿಕ್ಸ್ ಇರುತ್ತೆ. ಅದರಲ್ಲಿ ತುಂಬ ಪಾಸಿಟಿವ್ ವೀಡಿಯೋಗಳು, ಯಾರೋ ಸಾಧನೆ ಇನ್ನೇನೋ ಅದ್ರ ಹುಡ್ಕೊಂಡು ಕಿವಿ ಹಾಕೊಂಡು ಆರಾಮಾಗಿ ಕೂತ್ಕೊಬಿಡ್ತೀನಿ. ತುಂಬ ಜನ ಅದೇ ಮಾಡೋದು. ಏನಾಗ್ಬಿಡುತ್ತೆ, ಎಲ್ಲ ಕಡೆ TV ಹಾಕೊಂಡಿರ್ತೀವ, ಜಗತ್ತಲ್ಲಿ ಏನೋ ಆಗ್ತಿದೆ ಅಂತ, ಪ್ರಪಂಚದಲ್ಲಿ ಏನೋ ಆಗ್ತಿದೆ, ಏನೋ ಬಿದಾಗ್ತಿದೆ, ಜಗತ್ತೇ ಮುಳುಗೋಗ್ತಿದೆ ಅನ್ನೋ ಫೀಲು. ಒಂಚೂರು ಡೋರ್ ಓಪನ್ ಮಾಡಿ ಹೊರಗಡೆ ಬಂದ್ಬಿಟ್ಟು ಟೀ ಕುಡಿಯಕ್ಕೆ ಬಂದ್ಬಿಟ್ರೆ ಎಷ್ಟು ಆರಾಮಾಗಿದೆ, ಕಾಮ್ ಆಗಿದೆಯಾ ಅಂತ. ಈಗ ನಾವು ಬೆಂಗಳೂರು ನೀವು ನೋಡೋ ಶೈಲಿ ಬೇರೆ, ನಾವು ನೋಡೋ ಶೈಲಿ ಬೇರೆ. ನಮ್ಗೆ ಈ ಕ್ಷಣಕ್ಕೂ ನಮ್ಗೆ ಈಗ ನೆಮ್ಮದಿನೇ ಇಲ್ಲ. ಅದು ಬೆಂಗಳೂರು ಸುಂದರವಾಗಿ ಕಾಣೋದೇ ಇಲ್ಲ. ಬೆಂಗಳೂರು ಈಗಲೂ ಸುಂದರವಾಗಿ ಕಾಣಲ್ಲ. ಈಗಲೂ ಅದೇ ನ್ಯೂಸ್ ತಲೆಯಲ್ಲಿ ಓಟ ಇಲ್ಲಿ ಯಾರೋ ಏನೋ ಕೊಲೆ ಮಾಡ್ದ, ಇನ್ನೇನೋ ಮಾಡ್ದ, ಅವೇ ತಲೆಯೆಲ್ಲ ಗಿಕ್ಕಿ ಹೊಡಿತಿರ್ತಾರೆ, ಇನ್ನೇನು ಮಾಡ್ತೀವಿ. ಬೆಂಗಳೂರು ಶುದ್ಧವಾಗಿ ಕಾಣೋದೇ ಇಲ್ಲ. ಅದಕ್ಕೆ ನ್ಯೂಸಿಂದ ಒಂದು 40 ವರ್ಷ ಆದ್ಮೇಲೆ ಎಲ್ಲ ಹೊರಗಡೆ ಬಂದ್ಬಿಡ್ತಾರೆ, ಸಾಕಿದು ಅಂತ. ಹೌದು, ಲಕ್ಷ್ಮಣ್ ಹೂಗಾರು ಅಂತ ಟಾಪಲ್ಲಿದ್ದು ಅವರು ಅಂತ ಕೃಷಿ ಮಾಡ್ತಿದ್ರು ಊರಿಗೆ ಹೋಗಿ. ಬಟ್ ನಾನು ಸ್ವಲ್ಪ ಟೈಮಿಂದ ಫೋನ್ ಮಾಡಿದ್ದೆ. ಅಂದರೆ ನನಗೊಂದು ಸ್ವಲ್ಪ ಆಗ ಸುದ್ದಿ ಟಿವಿಲಿ ಇದಲ್ಲ, ನನಗೊಂದು ಇದಿತ್ತು, ಅವ್ನು ಮಾತಾಡಿಸ್ಬೇಕು ಒಂದು ಸರ್ತಿ ಅಂತ. ಇಲ್ಲ ಕಣಪ್ಪ, ನಿಮ್ಗೆ ಇದು ಮಾಡ್ಬೋದು ಅಂದರೆ. ನನ್ಗೆ ಹೇಳಿದವ್ರು ಯಾವ ಇದ್ರಲ್ಲಿ ಅಂದರೆ, ಇಲ್ಲ ನಾನು ನ್ಯೂಸ್ ಪೇಪರ್ ಓದ್ದೆ ಭಾಳ ಟೈಮ್ ಆಗೋಗ್ಬಿಡ್ತು, ನ್ಯೂಸ್ ಚಾನಲ್ಗಳು ನೋಡದೆ ಭಾಳ ಟೈಮ್ ಆಗೋಗ್ಬಿಡ್ತು ಅಂತ. ಜಗತ್ತಲ್ಲಿ ಏನಾಗ್ತಿದೆ ಗೊತ್ತಾಗ್ತಿಲ್ಲ ನನಗೆ ಅಂತ. ಕೃಷಿ ಮಾಡ್ಕೊಂಡು ಒಳ್ಳೆ ಬೆಕ್ರಗಟ್ಲೆ ಜಮೀನಲ್ಲಿ ಸ್ಟ್ರಾಬೆರಿ ಅದೆಲ್ಲ ಬೆಳ್ಕೊಂಡು, ನಾರ್ತ್ ಕರ್ನಾಟಕ ಯಾವುದೋ ಊರ ಹೆಸರು ಹೇಳಿದ್ರು. ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆ ಮನುಷ್ಯ. ಸ್ವಾಭಿಮಾನದ ಬದುಕು ನನಗೀಗ. ನಾನಿಲ್ಲಿ ಯಾರಿಗೂ ಬಾಸಲ್ಲ, ಯಾರಿಗೂ ನಾನು ತಲೆ ಬಾಗಬೇಕಿಲ್ಲ. ನಾನು ಯಾವ ಟೈಮಿಗೆ ಎದ್ರು ನಂದೇ ಕೆಲಸ, ಯಾವ ಟೈಮಿಗೆ ಮಲಗಿದ್ರು ನಂದೇ ಕೆಲಸ. ಬಟ್ ಶ್ರಮ ಇದೆ. ತುಂಬ ಜನ ಅಂದ್ಕೊಳ್ತಾರೆ ಯೂಟ್ಯೂಬ್ ತುಂಬ ಸುಲಭ ಅಂತ. ಯೂಟ್ಯೂಬ್ ತುಂಬ ಸುಲಭ ಅಲ್ಲವೇ ಅಲ್ಲ. ಈಗ ನಮ್ಮ ಫಾರ್ಮೆಟಲ್ಲಿ ಯಾರಾದರೂ ಮಾಡಬೇಕಂದ್ರೆ ನಾನು ಅದನ್ನೇ ಹೇಳೋದು, ತುಂಬ ಶ್ರಮ ಹಾಕಬೇಕು. 4 ತಿಂಗಳು ಸೈಕಲ್ ಹೊಡಿಬೇಕು, 5 ತಿಂಗಳು ಸೈಕಲ್ ಹೊಡಿಬೇಕು, 6 ತಿಂಗಳು ಯಾವುದೇ ಆದಾಯದ ನಿರೀಕ್ಷೆಯಲ್ಲಿಯೂ ಸೈಕಲ್ ಹೊಡಿಬೇಕು. ಭಾಳ ಕಷ್ಟ. ಮತ್ತು ನಮ್ಮ ಫಾರ್ಮೆಟಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ, ನಾವೆಲ್ಲದರಲ್ಲೂ ಆದಾಯ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಬರಲೂಬಹುದು, ಬರ್ದೇನೂ ಇರ್ಬೋದು. 1 ತಿಂಗಳು ಒಳ್ಳೆ ದುಡಿಮೆನ ಆಗ್ಬೋದು, ಇನ್ನೊಂದು ತಿಂಗಳು ಕಂಪ್ಲೀಟ್ ಡ್ರಾಪ್ ಆಗಿ ಬಿದ್ದೇ ಹೋಗ್ಬೋದು. ಬಟ್ ನಾನು ನ್ಯೂಸ್ ಕೊಡಲೇಬೇಕು. ಆ ವಿಡಿಯೋ ಓಡುತ್ತೋ ಬಿಡುತ್ತೋ, ಒಂದು ವಿಡಿಯೋ ದಿಢೀರ್ 1 ಲಕ್ಷ ಓಡುತ್ತೆ, ಒಂದು ವಿಡಿಯೋ 10,000 ಓಡುತ್ತೆ, ಬಟ್ ಕೊಡಲೇಬೇಕು. ಬಟ್ ನನಗೆ ಯೂಟ್ಯೂಬು ಸ್ವಾಭಿಮಾನದ ಬದುಕು. ಇವತ್ತು ಯಾರ ಹಂಗೂ ಇಲ್ಲ, ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಏನೇನೂ ಇಲ್ಲ ಇವತ್ತು. ಈಗ ನನಗೆ ಮುಂಚೆ ಏನಾಗ್ತಿತ್ತು ಅಂದರೆ, ಯಾವುದೋ ನ್ಯೂಸ್ ಚಾನಲ್ ಯಾರೋ ಸೆಲೆಬ್ರಿಟಿ ಇಂಟರ್ವ್ಯೂ ಹೋದಾಗ, ಯಾರೋ ಒಬ್ಬ ಸ್ಟಾರ್ ಇಂಟರ್ವ್ಯೂ ಹೋದಾಗ ತುಂಬ ಆಗಿದೆ. ಒಬ್ಬರು ಸೂಪರ್ ಸ್ಟಾರ್ ಅವ್ರಿಗೆ ಏನೋ ಪ್ರಶ್ನೆ ಕೇಳೋದಕ್ಕೆ ಏನೋ ಆನ್ಸರ್ ಮಾಡಿಬಿಟ್ಟಿದ್ರು. ನನಗೆ ಎಷ್ಟು ಸಿಟ್ಟು ಬಂದುಬಿಟ್ಟಿತ್ತು ಅಂದರೆ, ನನಗೆ ಮೈಕೆಲ್ಲ ಬಂದುಬಿಡ್ಬೇಕಿತ್ತು ಅಂತ. ಇವರೆಲ್ಲ ಯಾರು ನಾನು ಹೇಳ್ಸ್ಕೊಬೇಕನ್ನೋ ಥರದಲ್ಲಿ ಆಗೆಲ್ಲ ಅನಿಸಿತ್ತು. ಬಟ್ ಆಗ ಬರೋ ರೀತಿಲಿ ಇರಲಿಲ್ಲ. ಯಾಕಂದರೆ ಅನಿವಾರ್ಯ, ಯಾವುದೋ ಒಂದು ಚಾನಲಲ್ಲಿ ನಾನೊಬ್ಬ ಸಿಬ್ಬಂದಿ, ಯಾರೊಬ್ಬ ನೌಕರ, ನಾನು ಅನಿವಾರ್ಯವಾಗಿ ಆ ಸ್ಟಾರ್ ಏನೇ ಮಾತಾಡಿದ್ರು ಕೂಡ ನಾನು ಸುಮ್ಮನೆ ಹಿಂಗೆ ಕೂತ್ಕೋಬೇಕಿತ್ತು. ಅವ್ರು ಏನೇ ವ್ಯಂಗ್ಯ ಮಾಡಿದ್ರು ಕೂಡ, ಹೌದು ಸರ್ ನೀವೇ ಅದ್ಭುತ ಅನ್ಬೇಕಿತ್ತು ನಾನು ಅಂತ ಪರಿಸ್ಥಿತಿಲಿತ್ತು. ನಾನು ಏನೂ ಮಾಡೋಂಗಿಲ್ಲ. ಅವತ್ತು ಅವರನ್ನು ಅಂದರು ನಾನು ಏನು ಮಾಡೋಕ್ಕಿಲ್ಲ, ನಾನು ಚೆನ್ನಾಗಿ ಸ್ಮೈಲ್ ಮಾಡಿದೆ ಅಷ್ಟೇ. ಸೂಪರ್ ಸ್ಟಾರ್ ಒಬ್ಬರು. ಬಟ್ ಈಗಾದರೆ ನನಗೆ ಆ ಧೈರ್ಯ ಬಂದಿದೆ. ಈಗ ನಾನು ಯಾವ್ದಾದ್ರು ಇಂಟರ್ವ್ಯೂ ಹೋಗಿ ಏನಾದರೂ ಹಂಗೆ ಅಂದುಬಿಟ್ರೆ ನಾನು ಕ್ಯಾಮ್ರಾ ತಗೊಂಡು ನಾನು ಎದ್ದು ಬಂದುಬಿಡ್ತೀನಿ. ಯಾಕಂದರೆ ಯಾರು ಹಂಗೂ ಇಲ್ಲ, ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಈಗ ನನ್ನದೇ ಆದ ಬದುಕು ಇದು, ಎಲ್ಲವನ್ನೂ ಕೊಟ್ಟಿದೆ ಇದು ನನಗೆ. ತೃಪ್ತಿದಾಯಕವಾಗಿ ನಾನು ಜೀವನ ಮಾಡೋಕ್ಕೆ ಏನೇನು ಬೇಕು ಎಲ್ಲವೂ ಇದೆ. ನೆಮ್ಮದಿಯಾಗಿ ಒಂದು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಯೂಟ್ಯೂಬ್ ಬಿಟ್ಟು ಫೇಸ್ಬುಕ್ಕಲ್ಲೂ ಇದ್ದೀವಿ, ಇನ್ಸ್ಟಾದಲ್ಲೂ ಇದ್ದೀವಿ. ಫೇಸ್ಬುಕ್ಕು ಚೆನ್ನಾಗಿ ಒಂದು ಲೆವೆಲಿಗೆ ಹೋಗ್ತಾ ಇದೆ. ಎಷ್ಟು ಸಬ್ಸ್ಕ್ರೈಬ್ ಫಾಲೋವರ್ಸ್? ಫೇಸ್ಬುಕ್ಕಲ್ಲಿ ಒಂದು 4 ಲಕ್ಷ ಹತ್ರ ಏನೋ ಫಾಲೋವರ್ಸ್ ಇದ್ದಾರೆ. ಇನ್ಸ್ಟಾ ತುಂಬ ಆಕ್ಟಿವ್ ಇಲ್ಲ, ಅದಕ್ಕೆ 1 ಲಕ್ಷನೇ ಇದ್ದಾರೆ. ಇದು ಮಾಡಿ ಸ್ವಲ್ಪ ಟೈಮಲ್ಲಿ ಒಂದು ಲೆವೆಲಿಗೆ ಹೋಗ್ತಾ ಇದೆ. ತೀರಾ ಕಷ್ಟ ಅಂದರೆ ಫೈನಾನ್ಷಿಯಲಿ ಆ ಥರ ಏನು ಸಮಸ್ಯೆ ಆಗಲಿಲ್ಲ. ಯೂಟ್ಯೂಬ್ ಶುರು ಮಾಡಿದ್ಮೇಲೆ ನಮಗೆ ಹಣಕ್ಕೆ ಯಾವತ್ತೂ ತೊಂದರೆ ಆಗಲಿಲ್ಲ. ಒಂದು ಹಂತದ ಹಣ ಬರ್ತಾಯಿತ್ತು, ನಾವು ನಿರೀಕ್ಷೆಗೂ ಮೀರಿ ಬರ್ತಾಯಿತ್ತು. ಅಂದರೆ ನನ್ನ ಬದುಕು ಬೆಂಗಳೂರು, ನನ್ನ ನಿರೀಕ್ಷೆ ಇದ್ದಿದೆ ಎಷ್ಟು ಒಂದು ಅಮೌಂಟ್.
ಇಷ್ಟು ಬಂದುಬಿಟ್ರೆ ನಾನು ಬದುಕು ಲೀಡ್ ಮಾಡ್ಬೋದು ಅಂತ. ಅದಕ್ಕೂ ಮೀರಿ ಅಮೌಂಟ್ ಬಂತು. ಬಟ್ ನನಗೆ ಈ ದೊಡ್ಡ ಸವಾಲು ಏನಪ್ಪ ಅಂದರೆ ಎಷ್ಟೋ ಟೈಮು ಯೂಟ್ಯೂಬ್ ಬಿಟ್ಟು ಬಿಡಬೇಕಂತ ಮನಸ್ಸು ಮಾಡಿದ್ದಿದೆ ತುಂಬ ಟೈಮ್. ನಾನು ವೈಫ್ಗಂತೂ ಫುಲ್ ಟೈಮರ್ ಆದಮೇಲೆ ಫುಲ್ ಟೈಮರ್ ಆದಮೇಲೆ ವೈಫ್ಗಂತೂ ವಿಪರೀತ ಟಾರ್ಚರ್ ಆಗ್ಬಿಡೋದು. ಅಯ್ಯೋ ಸಾಕೆ ಸಾಕು ಅಂತ. ಯಾಕೆ ಹಂಗಾಗ್ಬಿಡೋದು, ಒಂದಷ್ಟು ಕೇಸ್ಗಳು ಯಾವ ಕೇಸು ಬಿಡ್ತಾ ಇಲ್ಲ, ನಾನು ಎಲ್ಲ ಕೇಸು ಎತ್ಕೊಡ್ತಾ ಇದ್ದೆ, ಅದು ವಿಪರೀತ ಟಾರ್ಚರ್ ಆಗ್ಬಿಡೋದು. ಯಾರೋ ಆ ಕಡೆಯವರಿಂದ. ಮುಂಚೆ ಎಲ್ಲ ಬ್ಲಾಕ್ ಮೇಲ್ ಎಲ್ಲ ಹೆಂಗೆ ಮಾಡ್ತಾ ಇದ್ರು ಅಂದರೆ ಫೋನ್ ಮಾಡಿ ಧಮಕಿ ಹಾಕೋದು ಹಂಗೆಲ್ಲ ಆಗ್ತಿದ್ದು. ಬಟ್ ಈಗ ಬ್ಲಾಕ್ ಮೇಲ್ ವಿಧಾನ ಚೇಂಜ್ ಆಗಿಬಿಟ್ಟಿದೆ. ಈಗ ಏನು ಮಾಡ್ತಾರೆ, ನಮಗೊಂದು ಮೆಸೆಂಜರ್ಲೋ ಇದರಲ್ಲೆಲ್ಲೋ ಒಂದು ಮೆಸೇಜ್ ಹಾಕ್ಬಿಡ್ತಾರೆ, ನಿಮ್ದೊಂದು ವೀಡಿಯೋನ ಮಾರ್ಕ್ ಮಾಡಿ ಬಿಟ್ಬಿಡ್ತೀವಿ, ನಿಮ್ಮದು ಯಾವುದೋ ಒಂದು ಬೇರೆ ವೀಡಿಯೋಗೆ, ಬೇರೆ ಥರ ವೀಡಿಯೋಗೆ ನಿಮ್ಮ ಫೋಟೋ ಹಾಕಿ ಬಿಟ್ಬಿಡ್ತೀವಿ, ನೀವು ಹಿಂಗೆ ಮಾಡ್ತಾ ಇದ್ರೆ ಒಂದು ಸರ್ತಿ ಹಾಕಿ ನಿಮ್ಮ ಮರ್ಯಾದೆ ತೆಗೆದುಬಿಟ್ರೆ ಮುಗಿದೋಗ್ಬಿಡುತ್ತೆ ಅಂತ ಒಂದಷ್ಟು ಕೇಸ್ಗಳಾಗಿದೆ. ಅದು ತೀರಾ ರಾತ್ರಿ ಪೂರ್ತಿ ನಿದ್ರೆ ಬರಲ್ಲ. ಅದು ಭಯ, ಯಾವ ವೀಡಿಯೋ ಬಂದುಬಿಡುತ್ತೋ. ನಾನು ಪದೇ ಹ್ಯಾಶ್ಟ್ಯಾಗ್ ಹಾಕಿ ನೋಡೋದು, ನಾನು ಸುಬ್ರಹ್ಮಣ್ಯ ಸಂಡಿಗೆ ಹ್ಯಾಶ್ಟ್ಯಾಗ್ ಹಾಕಿ ತರ್ಡೆ ಅಂತ ನೋಡೋದು, ಯಾವ ಫೇಸ್ಬುಕ್ಕಲ್ಲಿ ಯಾವ ವೀಡಿಯೋ ಹಾಕ್ಬಿಟ್ಟಿದ್ದಾರೋ, ಯಾವ ಇನ್ಸ್ಟಾಗ್ರಾಮಲ್ಲಿ ಯಾವ ವೀಡಿಯೋ ಹಾಕ್ಬಿಟ್ಟಿದ್ದಾರೋ, ವಾಟ್ಸಪ್ ನೋಡೋದು, ಯಾವುದೋ ಕಾಲ್ ಬಂದು ಕಾಲು ರಿಸೀವ್ ಮಾಡೋಕ್ಕೆ ಭಯ, ಒಂಥರ ಕೈಕಾಲಲ್ಲಿ ನಡುಗ್ಬಿಡೋದು, ಎಲ್ಲಿ ಯಾರು ಏನು ಮಾಡಿದಾರೋ ಆ ಥರ ಒಂದಷ್ಟು ಅಂಥ ಕೇಸ್ಗಳು ತುಂಬ ಆಗ್ಬಿಟ್ಟಿದೆ. ಅವೆಲ್ಲ ನಿದ್ರೆನೇ ಕೊಡಲ್ಲ, ಎಷ್ಟೋ ದಿನ ನಿದ್ರೆ ಇಲ್ಲದ ಪರಿಸ್ಥಿತಿ ಅಂಥದ್ದೆಲ್ಲ. ಮತ್ತೊಂದು ತುಂಬ ಜನ ಅನ್ಕೊಳ್ತಾರೆ ಇವನು ಆರಾಮಾಗಿ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ, ಭಾರೀ ಶ್ರಮ ಬೇಕು. ಮಲಗೋದು ಎಷ್ಟು, ಒಂದೊಂದು ಟೈಮ್ 2 ಗಂಟೆಗೆ ಮಲಗೋದು, ಒಂದೊಂದು ಟೈಮ್ 3 ಗಂಟೆಗೆ ಮಲಗೋದು, ಬೆಳಗ್ಗೆ ಮುಂಚೆ 6 ಗಂಟೆಗೆ 7 ಗಂಟೆಗೆ ಎದ್ದು ಕೂತ್ಕೊಂಡಿರಬೇಕು. ಬೆಳಗ್ಗೆ ಒಮ್ಮೆ 7 ಗಂಟೆಗೆ ಎದ್ದು ಮೇಕಪ್ ಹಾಕಿ ಕೂತ್ಕೊಂಡಿರ್ತೀನಿ. ಹಿಂಗೆ ಮೇಕಪ್ ಹಾಕೊಂಡು ಇವತ್ತು ವೇಸ್ಕೋಟೇನು ಹಾಕೊಂಡಿಲ್ಲ, ಬೆಳಗ್ಗೆ 7 ಗಂಟೆಗೆ ವೇಸ್ಕೋಟ್ ಹಾಕೊಂಡು ರೆಡಿ ಆಗಿರ್ತೀನಿ. ನಿಮ್ಮ ಸಿಗ್ನೇಚರ್ ವೇಸ್ಕೋಟ್ ಅದು ಸಾಧಾರಣ ಜಾಸ್ತಿ ಅದನ್ನೇ ಹಾಕ್ತೀನಿ, ಒಂದು ಸಿಗ್ನೇಚರ್ ಅದಂತ ಇದಾಗಲಿ ಅಂತೇಳಿ. ಮೊನ್ನೆ ಯಾವುದೋ ಹೋಟೆಲ್ಗೆ ಹೋದಾಗಲೂ ಆ ಡ್ರೆಸ್ ನೋಡಿ ಬಂದರೆ ಯಾರೋ, ಓ ಇದೆ ಅಲ್ಲ ಸರ್ ನೀವು ಡ್ರೆಸ್ಸು ಅಂತೇಳಿ. ನನಗೇನು ಯಾವಾಗಲೂ ಇದನ್ನೇ ಹಾಕ್ತೀನಿ ಅಂತ ಇದಾಯಿತು ಏನೋ ಗೊತ್ತಾಗಲಿಲ್ಲ ನನಗೆ. ಒಟ್ಟು ಅದನ್ನು ನೋಡಿ ಬಂದರು ಆ ಥರ. ಬಟ್ ಭಾರಿ ಆ ಥರದ್ದೆಲ್ಲ ಅನುಭವಿಸಿದ್ವಿ ಭಾಳ. ಒಂದಷ್ಟು ಕೋರ್ಟ್ ಈ ಥರ ನೋಟಿಸ್ ಎಲ್ಲ ಬಂದಾಗ ಯಾವಾಗಲೂ ಸಾಕು ಅನ್ಸ್ಬಿಡುತ್ತೆ. ಎಷ್ಟೇ ಧೈರ್ಯವಂತರಾದರೂ ಕೆಳಗಡೆಯಿಂದ ಒಂದು ಭಯ ಶುರು ಆಗ್ಬಿಡುತ್ತೆ. ಸೊ ನಿಮ್ಮ ಹತ್ರ ಒಂದು ಲೀಗಲ್ ಟೀಮ್ ಇದೆ ಒಂದಿದೆ. ಅಂದರೆ ಅವರೊಬ್ಬರಂತಲ್ಲ, ಒಂದು 3-4 ಜನ ಇದ್ದಾರೆ. ನಂಗೆ ಅವ್ರ ಧೈರ್ಯ, ಯಾವ ಟೈಮಲ್ಲೂ ಅವ್ರು ಕೈ ಬಿಡಲ್ಲ. ಏನೇ ಆಗ್ಬಿಟ್ರೆ ಪಟ್ಟ ಅವ್ರಿಗೊಂದು ಫೋನ್, ಸರ್ ಹಿಂಗಾಗಿದೆ, ತಲೆಗೆಡ್ಸ್ಕೊಡಿ, ನಾವಿದ್ದೀವಿ, ಅದೊಂದು ಧೈರ್ಯ. ಬಟ್ ಗೊತ್ತಿಲ್ಲ, ಒಂದೊಂದು ಕೇಸಲ್ಲೊಂದು ಸೀದಾ ಕೋರ್ಟ್ವರೆಗೆ ಹೋಗೋ ಹಂತದವರೆಗೆ ಬಂದು ಸ್ವಲ್ಪ ಹಾಗೆ ಉಳ್ಕೊಳ್ಳೋವರೆಗೆಲ್ಲ ಆಗಿದೆ. ತುಂಬ ಜನ ಕೇಳ್ತಿರ್ತಾರೆ, ಏನು ಸರ್ ಧೈರ್ಯ ಹೆಂಗೆ ಬೇಕಾದ್ರೆ ಮಾಡ್ತಿರ್ತೇವೆ. ಒಂದು ಕಡೆ ಧೈರ್ಯ ಇರುತ್ತೆ, ಬಟ್ ಒಳಗಡೆಯಿಂದ ಒಂದು ಇದ್ದೇ ಇರುತ್ತೆ. ನೀವೇ ಹೇಳಿದ್ರಲ್ಲ, ಭಯಗಳನ್ನ ಮೀರುವ ಪ್ರಯತ್ನ. ಅದೇ ಅದನ್ನು ಮೀರೇ ಹೋಗ್ತಾ ಇರೋದು. ಬಟ್ ಒಳಗಡೆ ಒಂದು ಪುಕ್ಕು ಇದ್ದೇ ಇರುತ್ತೆ. ಮದುವೆ ಆಗಿಲ್ಲ, ಫ್ಯಾಮಿಲಿ ಇಲ್ಲ ಅಂದರೆ ಆ ಭಯ ಇರ್ತಿರಲಿಲ್ಲ. ಬಟ್ ಈಗ ಅದೊಂದು ಭಯ, ನೀವು ಮದುವೆ ಆಗಿರೋ ಕಾರಣಕ್ಕೆ ಒಂದು ಭಯ. ನನಗಿಂತ ನನ್ನ ಹೆಂಡತಿಗೆ ಭಾಳ ಭಯ. ಈಗ ನಾನು ಕಂಟ್ರೋಲ್ ಮಾಡಿದೆ ಅವಳು. ಇಲ್ಲ ಅಂದರೆ ಈ ಎಲ್ಲ ಕೇಸ್ಗಳಲ್ಲಿ ಇನ್ನೂ ಸೀದಾ ಒಳಗಡೆ ಆಳಕ್ಕಿಳಿದು ಏನೇನು ಎಡವಟ್ ಮಾಡ್ಕೊಬಿಡ್ತಿದ್ನೋ, ಒಂಚೂರು ಏನಾದ್ರು ಆಗ್ತಿದೆ ಅಂದ ತಕ್ಷಣ ಅವಳು ಮುಗ್ದಾರ ಹಿಡಿದು ಹೇಳ್ಬಿಡ್ತಾಳೆ, ಬೇಡ ಮುಂದೋಗ್ಬೇಡ ನೀನು ಅಂತ. ಅವಳು ಹೇಳಿದಾಗ ಯಾವತ್ತೂ ಏನು ಎಡವಟ್ಟಾಗಿಲ್ಲ. ಆ ಕಾರಣಕ್ಕೆ ಒಂದಷ್ಟು ವಿಚಾರದಲ್ಲಿ ಅವಳು ಮಾತು ಕೇಳ್ತೀನಿ. ಮತ್ತು ಇದೊಂದು ತುಂಬ ಜನರಿಗೆ ನಾನು ಹೇಳೋದು, ಅಷ್ಟು ದೊಡ್ಡವನಲ್ಲ ನಾನು, ಅಷ್ಟು ಅಂಥ ಅನುಭವನೂ ನನಗಿಲ್ಲ. ತುಂಬ ಜನ ನನಗೆ ಹೇಳ್ತಿರ್ತಾರೆ. ನನಗೆ ಒಂದಷ್ಟು ಜನ ಸ್ವಾಮೀಜಿಗಳೆಲ್ಲ ಈಗ ಪರಿಚಯ ಆಗಿಬಿಟ್ಟಿದ್ದಾರೆ. ಈ ಒಂದಷ್ಟು ನ್ಯೂಸ್ಗಳನ್ನೆಲ್ಲ ನೋಡಿದಾಗ ಅವರೆಲ್ಲ ಫೋನ್ ಮಾಡ್ತಿರ್ತಾರೆ ಸ್ವಾಮೀಜಿಗಳೆಲ್ಲ. ಅವ್ರು ಯಾವಾಗಲೂ ಅವರು ಮಾತಾಡ್ತಾ ಅವ್ರು ಯಾವುದಾದ್ರು ಮಾತು ಬರ್ತಾ ಅವ್ರು ಹೇಳ್ತಾ ಇರ್ತಾರೆ. ತುಂಬ ಜನರ ಲೈಫಲ್ಲಿ ಅವರು ಇಂಜಿನಿಯರು, ಡಾಕ್ಟ್ರು ಎಲ್ಲ ಆಗಿರ್ತಾರೆ. ಬೇಕಾದಷ್ಟು ದುಡಿಮೆ ಮಾಡ್ತಿರ್ತಾರೆ, ಬೇಕಾದಷ್ಟು ಹಣ ಇರುತ್ತೆ, ಎಲ್ಲವೂ ಇರುತ್ತೆ, ಕಾರು ಬಂಗ್ಲೆ ಎಲ್ಲ ಇರುತ್ತೆ. ಬಟ್ ಮನೇನ ಅಕ್ಷರಶಃ ನರ್ಕ ಮಾಡ್ಕೊಂಡಿರ್ತಾರೆ. ಗಂಡ ಹೆಂಡತಿ ನಡುವೆ ಕಿತ್ತಾಟ, ಗಂಡ ಹೆಂಡತಿ ನಡುವೆ ಸಮಸ್ಯೆ, ಈಗೋ ಕ್ಲಾಶಸ್ಸು, ಇನ್ನೇನೋ ಆಗಿ ಅಷ್ಟೆಲ್ಲ ದುಡಿಮೆ ಮಾಡಿದ್ರೂ ಕೂಡ ಹೆಚ್ಚಿನ ಸಮಯ ಕಳೆಯಿದೆ ನಾವು ಮನೆಯಲ್ಲಿ. ಆ ಮನೆಯಲ್ಲಿದ್ದ ಸಂದರ್ಭದಲ್ಲಿ ಆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಿಬಿಟ್ರೆ, ಆ ಕ್ಲಾಶಸ್ ಜಾಸ್ತಿ ಆಗಿಬಿಟ್ರೆ, ಆ ಈಗೋ ಸಮಸ್ಯೆಯಿಂದ ಒಂದು ಸಂಘರ್ಷ ಶುರುವಾಗಿಬಿಟ್ರೆ ಮನೆ ನರ್ಕ ಆಗಿಬಿಡುತ್ತೆ. ಯಾವಾಗ ಮನೆ ನರ್ಕ ಆಗುತ್ತೋ ನಮ್ಮ ಜೀವನ ಅಲ್ಲಿಂದ ಡ್ರಾಪ್ ಆಗ್ಲಿಕ್ಕೆ ಶುರುವಾಗ್ತಾ ಹೋಗ್ಬಿಡುತ್ತೆ. ಮನೆ ನರ್ಕ ಆದಕ್ಕೆ ಶುರುವಾದಾಗ ನಾನು ಎಷ್ಟೇ ದೊಡ್ಡ ಡಾಕ್ಟ್ರು, ಇಂಜಿನಿಯರ್ ಏನೇ ಆಗಿಬಿಟ್ರು ಅಲ್ಲೂ ಸೀದಾ ಡ್ರಾಪ್ ಆಗ್ಲಿಕ್ಕೆ ಶುರುವಾಗ್ತಾ ಹೋಗ್ತಾ ಬದುಕು ಇಲ್ಲಿಗೋ ಹೋಗ್ಬಿಡುತ್ತೆ. ಅದೊಂದು ನನಗೆ ತುಂಬ ಜನ ಅವರೆಲ್ಲ ಹೇಳ್ದಾಗ ನಾನು ಕಲ್ತು ಪಾಠ. ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಜಗಳ ಆಡ್ತಿದ್ವಿ, ಕಿತ್ತಾಡ್ತಿದ್ವಿ, ಎಲ್ಲ ಆಗ್ತಿದ್ವಿ. ಬಟ್ ಬರ್ತಾ ನಾನು ಅಂದ್ಕೊಂಡೆ, ಓ ಈಗೋ ಕ್ಲಾಶಸ್ ಇರಬಾರ್ದು, ನಾನೇ ಇದು ಅನ್ನೋದು ಇರಬಾರ್ದು. ಅವಳು ಏನಾದ್ರು ಹೇಳಿದಾಗ ನಾನು ಕೇಳಬೇಕು, ಒಂದು ಸ್ವಲ್ಪ ಬಗ್ಗಬೇಕು, ನಾನು ರೈಸ್ ಆಗೋ ಟೈಮಿಗೆ ನಾನು ಇದಾಗಬೇಕು, ಅವಳು ಬಗ್ಬೇಕು. ಇದೊಂದು ಇದು ಮಾಡಿಕೊಂಡು ಯಾವ ಕ್ಷಣದಲ್ಲೂ ಮನೇನ ಆ ಥರ ಆಗ್ಲಿಕ್ಕೆ ಅವಕಾಶ ಕೊಡಲ್ಲ. ಅದೊಂದು ನನಗೆ ಯಾರೊಬ್ರು ಸ್ವಾಮೀಜಿಗಳು ಹೇಳಿದ್ದು, ಪ್ರಸಿದ್ಧ ಸ್ವಾಮೀಜಿಗಳು, ಅವರಿಂದ ಒಂದು ದೊಡ್ಡ ಪಾಠ. ಅಲ್ಲಿಂದ ನಾನು ತುಂಬ ಅದೊಂದು ಬದಲಾವಣೆ ಆಗ್ಬಿಟ್ಟೆ. ಮುಂಚೆ ಎಲ್ಲ ಕಿತ್ತಾಟ, ಅವಳು ಹೇಳಿದ್ದು ಕೇಳ್ತಾನೆ ಇರಲಿಲ್ಲ. ಹಿಂಗೆ ಮಾಡಂದ್ರೆ ನಿನ್ನ ಮಾತು ಯಾಕೆ ಕೇಳಬೇಕು, ನಾನು 8 ವರ್ಷ ಚಾನಲ್ ಕೆಲಸ ಮಾಡಿದವನು, ನಿನ್ನ ಮಾತು ಕೇಳಬೇಕು, ಜೂನಿಯರು, ನನಗೆ ಗೊತ್ತು ಕಂಟೆಂಟು, ನನಗೆ ಗೊತ್ತಿದು ಅಂತ. ಬಟ್ ಈಗ ಅವಳು ಹೇಳಿದಾಗ ಸ್ವಲ್ಪ ಮುಗ್ದಾರ ಹಾಕಿದಾಗ ಹೇಳಿದಾಗ, ಓ ಹೌದು, ಹೇಳಿಲ್ಲ ಅಂದರೆ ಇಲ್ಲೆಲ್ಲೋ ಎಡವಟ್ ಮಾಡ್ಕೊಬಿಡ್ತಿದ್ದೆ, ಹೇಳಿಲ್ಲ ಅಂದರೆ ಇಲ್ಲೆಲ್ಲೋ ಎಡಬಿಡ್ತಿದ್ದೆ, ಅವೆಲ್ಲ ಒಂದ್ಸತಿ ತಲೆಗೆ ತಟ್ಟ ಅಂತ ಬಂದೋಗ್ಬಿಡುತ್ತೆ. ಎಲ್ಲೋ ಎಡವಿರ್ತಿದ್ದೆ, ಅವಳು ಹೇಳಿದ ಕಾರಣ ಕಲ್ಲಿ ಸೇಫ್ ಆಗಿದ್ದೀನಿ, ಇವರು ಇಲ್ಲಿ ಸೇಫ್ ಆಗಿದ್ದೀನಿ, ಈಗಲೂ ಇಲ್ಲಿ ಸೇಫ್ ಆಗಬೇಕು ಅಂತ. ಈ ಧರ್ಮಸ್ಥಳ ಸೌಜನ್ಯ ಕೇಸಲ್ಲೂ ನಾನು ಇನ್ನು ತೀರಾ ಒಳಗಡೆ ಹೋಗಿ ಇನ್ನೇನೋ ಆಗಬೇಕಿತ್ತು ಅದು ಎಡವಟ್ಟು. ಬಟ್ ತೀರಾ ಹೋಗಲಿಲ್ಲ. ಎಷ್ಟು ಬೇಕು ಜನರಿಗೆ ತಲುಪಿಸ್ಬೇಕು ಅಷ್ಟು ತಲುಪಿಸಿ ಸಾರ್ವಜನಿಕರ ನಡುವೆ ಚರ್ಚೆಗೆ ಇರಂಗೆ ಮಾಡಿದ್ದೀನಿ. ಅದೊಂದು ಅವಳು ಮುಗ್ದಾರ. ತಮ್ಗೆ ಎಷ್ಟು ಏಜ್ ಕೇಳ್ಬೋದು? 93 ಬಾರ್ನ್. 31ಕ್ಕೆ ಒಂದು ಹಂತದ ಅನುಭವ ಎಲ್ಲ ಆಗಿಬಿಟ್ಟಿದೆ. ಎಲ್ಲ ನ್ಯೂಸ್ ಚಾನಲ್ ಜೊತೆಗೆ ಸ್ವಂತ
ಯೂಟ್ಯೂಬರ್ ಆಗಿರೋದು ಅಟ್ ಏಜ್ ಆಫ್ 27. 27. ನಾನು ಪ್ಲಾನ್ ಇದ್ದು 32-33 ವರ್ಷ ಎಲ್ಲ ನಾನು ಮದುವೆ ಆಗಬೇಕು ಅಂತ ನಾನು ಇದ್ದೀನಿ. ಕ್ರಾಂತಿ ಮಾಡ್ಬೇಕು ಲೈಫಲ್ಲಿ. ಅದೇ ಅವೆಲ್ಲ ಭಾಳ ಇತ್ತು. ಏನಾದರೂ ಮಾಡ್ಬೇಕು 32-33 ವರ್ಷ ಅಂತೇಳಿ ನನ್ನ ಫ್ರೆಂಡ್ಸಿಗೆಲ್ಲ ತುಂಬ ಜನರಿಗೆ ಬೋಧನೆ ಮಾಡಿಬಿಟ್ಟಿದ್ದೆ, ಮದುವೆ ಬೇಗೆಲ್ಲ ಆಗ್ಬಿಡ್ರು, 32-33 ಆಗಿ ಅಂತ. ಅವರೆಲ್ಲ ಈಗಲೂ ಬೈತಿರ್ತಾರೆ, ಬಡ್ಡಿ ಮಗನೇ ನೀನು ಆದಿ ನಮಗೆಲ್ಲ ಹೇಳಿ ಹಂಗೆ ಇದೀವಿ, ನೀನು ಆಗ್ಬಿಟ್ಟಿಲ್ಲ, ಅವ್ರಿಗೆ 32 ವರ್ಷ ಆದ್ರೆ ಹೆಣ್ಣು ಸಿಗ್ತಿಲ್ಲ ಅಂತ ಹಿಂಗೆ. ಬಟ್ ಇದೊಂದು ನಾನು ಹೇಳೋದು ಮತ್ತೆ ಅಂದರೆ ಒಮ್ಮೊಮ್ಮೆ ಸಣ್ಣಲ್ಲಿ ಕಂಡು ಕನಸು ಹೆಂಗೆ ಹೇಳ್ಕೊಂಡು ಬಂದ್ಬಿಡುತ್ತೆ ಅಂದ್ರೆ ಸಣ್ಣಲ್ಲಿ ಇದ್ದು ಎರಡೇ ಆಸೆ. ಈಗ ಮೇಷ್ಟೆಲ್ಲ ಕೇಳೋರು ನೀನು ಏನಾಗಬೇಕು ಅಂತ. ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನಾನು ಆರ್ಮಿಗೆ ಹೋಗಬೇಕು ಅಂತ ಅನ್ನೋರು. ಯಾರಿಗೂ ಅಂತ ಒಂದು ಐಡಿಯಾ ಇರ್ತಿರ್ಲಿಲ್ಲ ಅನ್ಸುತ್ತೆ, ಏನೋ ಕೇಳಿದಾಗೆಲ್ಲ ಹೇಳೋರು. ನನಗಿದ್ದು ಎರಡೇ ಆಸೆ, ಒಂದು ನಾನು ಬಸ್ ಕಂಡಕ್ಟರ್ ಆಗಬೇಕು, ಇಲ್ಲ ನಾನು ಟಿ ವಿ ಒಳಗಡೆ ಹೋಗಬೇಕು ಅಂತ. ಬಸ್ ಕಂಡಕ್ಟರ್ ಯಾಕೆ ಆಗಬೇಕು ಅಂದರೆ ನನಗೆ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬ ಹುಡುಗ ಯಾವಾಗಲೂ ಹೇಳ್ತಿರ್ತಾನೆ, ರಾಮಣ್ಣ ಎಂತೂ ದೊಡ್ಡ ವ್ಯಕ್ತಿ ಅಲ್ಲ ಅಂತ ಹೇಳ್ತಿರ್ತಾನೆ. ನೆನಪಿದೆ ಅದು ನಿಮಗೆ? ನೆನಪು. ಅವ್ನು ಹೇಳ್ತಿರ್ತಾನೆ ಅಂದರೆ ರಾಮಣ್ಣ ಅವನಿಗೆ ಬೇರೆ ಥರ ಕಾಣಿಸ್ತಿರ್ತಾನೆ. ನನಗೆ ಬಸ್ ಕಂಡಕ್ಟ್ರು ಹೀರೋಗಳ ರೀತಿ ಕಾಣೋರು. ಈ ಬಸ್ಸಲ್ಲ ಡೋರಲ್ಲಿ ನಿಂತ್ಕೊಂಡಿರೋರು ಒಂಥರ ನಂಗೆ ಬೇರೆ ಥರ. ಅದು ಇಷ್ಟು ಧೈರ್ಯ ಅವರಿಗೆ, ಅಲ್ಲಿ ನಿಲ್ತಾರೆ, ಇಡೀ ಬಸ್ ಅವ್ರು ಬಸ್ ಕೇಳುತ್ತೆ, ದುಡ್ಡು ಅವ್ರ ಕೈಯಲ್ಲೇ ಇರುತ್ತೆ, ಎಲ್ಲರೂ ಅವ್ರ ಮಾತು ಕೇಳ್ತಾರೆ, ಯಾವ ಊರಿಗೆ ಬೇಕಾದ್ರೆ ಹೋಗ್ತಾರೆ. ರೈಟ್ ಅಂದ ತಕ್ಷಣ ಬಸ್ ಹೋಗ್ಬಿಡುತ್ತೆ, ನಿಲ್ಸ್ಬಿಡುತ್ತೆ. ನಂಗೆ ಭಾಳ ಆಸೆ. ನಾನು ಸಾಧ್ಯ ಆದಾಗೆಲ್ಲ ಅವಕಾಶ ಸಿಕ್ಕಾಗೆಲ್ಲ ಆ ಬಸ್ಸಿನ ಇದ್ರಲ್ಲಿ ನಿಂತ್ಕೊಳ್ಳೋದು. ನಾನು ಹೋಗಿ ಮುಂದಿನ ಕಂಡಕ್ಟರ್ ಆಗ್ಲಿಕ್ಕೆ ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ. ನಾನು ಅಷ್ಟು ಕಂಡಕ್ಟರ್ ಆಗೋ ಹುಚ್ಚು ಅದೊಂದು ಕಡೆ ತಲೆಯಲ್ಲಿತ್ತು. ಮತ್ತೊಂದು ಕಡೆ ಏನಾಯಿತು, ನಾನು ಈ ಟಿ ವಿ ನೋಡೋಕೆ ಶುರು. ಫಸ್ಟ್ ಟಿ ವಿ ನಮ್ಮೂರಲ್ಲೂ ಜಾಸ್ತಿ ಇರಲಿಲ್ಲ. ಆಮೇಲೆ ಟಿ ವಿ ನೋಡೋಕೆ ಹೋಗ್ತಿದ್ವಲ್ಲ, ಟಿ ವಿ ನೋಡೋಕೆ ಹೋದಾಗ ನನಗೆ ಹೆಂಗಿದ್ರು ಒಳಗಡೆ ಬರ್ತಾರೆ, ಅಷ್ಟು ಮುಗ್ಧತೆ ನಮಗೆ. ಹೆಂಗೆ ಒಳಗಡೆ ಬರ್ತಾರೆ, ನಾನು ಎಲ್ಲರೂ ಕೇಳೋದು, ನನ್ನ ಒಮ್ಮೆ ಕಳಿಸಿ, ನಾನು ಹೋಗಬೇಕು ಅಂತ. ನಾನು ಆಗ ಬಹಳ ಆಸೆ ಪಟ್ಟಿದ್ದೆ, ಒಂದಲ್ಲ ಒಂದಿನ ಈ ಟಿ ವಿ ಒಳಗಡೆ ಹೋಗಲೇಬೇಕು ಅಂತ. ಹಂಗೆ ಹೋಗ್ಬೇಕು ಅಂತೇಳಿ ಕೊನೆಗೆ ಟಿ ವಿ ಒಳಗೆ ಬರಂಗೆ ಆಗ್ಬಿಡ್ತು. ಈ ಯೂಟ್ಯೂಬ್ ಒಳಗೆ ಈಗ ಯೂಟ್ಯೂಬ್ ಒಳಗೆ ಬರ್ತಾ ಇದ್ದೀನಿ. ಹಂಗಾಯ್ತು. ಜೊತೆಗೆ ಆಗ ಇದ್ದಿದ್ದ ದಶೆ ಅಷ್ಟೇ, ನನಗೆ ಕರೆಕ್ಟ್ ಒಂದು ಸರಿಯಾದ ಗುರಿ ಇರಲಿಲ್ಲ. ಸಾಹಿತ್ಯದ ಮೇಲೆ ವಿಪರೀತ ಆಸಕ್ತಿ, ಒಂದಷ್ಟು ಬುಕ್ಸ್ ಎಲ್ಲ ಓದ್ತಾ ಇದೆ, ಸಾಹಿತ್ಯದ ಮೇಲೆ ಆಸಕ್ತಿ, ಬರವಣಿಗೆ ಮೇಲೆ. ಸಂಯುಕ್ತ ಕರ್ನಾಟಕ ಆಗಲೇ ಬರೀತಿದ್ದೆ ನಾನು. ಆಗ ನಂದು ಸುಬ್ರಹ್ಮಣ್ಯ ಎಸ್ ಕುಂದಾದ್ರಿ ಅಂತ ಬರೋದು, ನಮ್ಮೂರು ಕುಂದಾದ್ರಿ ಬೆಟ್ಟದಿಂದ ಸ್ವಲ್ಪ ದೂರ. ಫಸ್ಟ್ ಏನಂತ ಹೆಟ್ಕೊಂಡಿದ್ದ ಹೆಸರು ಅಂದರೆ ಸುಬ್ರಹ್ಮಣ್ಯ ಎಸ್ ಗೌಡ ತೆಗ್ದನಾ, ಬೇಡ ಜಾತಿ ಗೀತಿ ಬೇಡ ಅವೆಲ್ಲ ತೆಗ್ದ ಆಮೇಲೆ ಸುಬ್ರಹ್ಮಣ್ಯ ಎಸ್ ಶೃಂಗೇರಿ ಅಂತ ಹೆಸರು ಇಟ್ಕೊಂಡೆ. ಶೃಂಗೇರಿ ನಮ್ಮ ಸಮೀಪ, ಗೊತ್ತಾಗತ್ತೆ ಎಲ್ರಿಗೂ ಅಂತ. ಯಾರೋ ಬೈದರು, ಊರ ಹೆಸರು ಇಟ್ಕೊಳ್ಬೇಕಣೋ, ಊರ ಹೆಸರು ಇದು ಮಾಡಬೇಕು ಅಂದರು. ಅದು ಬೇಡ ಅಂತೇಳಿ ಊರಿಗೆ ಇನ್ಯಾವುದೋ ಹತ್ರ ಸುಬ್ರಹ್ಮಣ್ಯ ಆಗುಂಬೆ ಅಂತ ಇಟ್ಟೆ. ಆಗ್ಲೇ ಯಾರೋ ಬೈದರು, ಅಲ್ಲಿಗೆ ಇಡ್ಬಾರ್ದು, ಇನ್ನೂ ಊರಿಗೆ ಇರಬೇಕು ಅಂತ. ಸುಬ್ರಹ್ಮಣ್ಯ ಕುಂದಾದ್ರಿ ಅಂತ ಹೇಳ್ಬಾರ್ದೆ. ಸಂಯುಕ್ತ ಕರ್ನಾಟಕ ಬರೆಯುವಾಗಿಲ್ಲ, ನಿಮ್ಮ ಹಳೆ ಆರ್ಟಿಕಲ್ ಇದ್ರೆ ನಿಮ್ಗೆ ಕಳಿಸ್ತೀನಿ. ಒಂದೊಂದ್ರಲ್ಲಿ ಒಂದೊಂದು ಥರ ಬಂದಿದೆ, ಶೃಂಗೇರಿ, ಹಂಡಿಗೆ ಆ ಥರ. ಕೊನೆಗೆ ಯಾರೋ ಹೇಳಿದ್ರು ಊರ ಹೆಸರು ಇಡಬೇಕು ಕಣೋ ಅಂದರು. ಆಗ ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅಂತ ಶುರುವಾಗಿದ್ದು. ಫಸ್ಟ್ ಎಲ್ಲ ಆಗಿ ಊರ ಹೆಸರೇ ಹಂಡಿಗೆ ಅಂತೇಳಿ. ಈಗ ತುಂಬ ಜನ ಹೋದಾಗ ಊರ ಹೆಸರು ಯಾವುದೋ ಒಂದು ಹಂಡಿಗೆ ಅಂದಾಗ ಹಂಡಿಗೆಯಲ್ಲಿ ಯಾರೊಬ್ರು ಹೆಸರು ಕೇಳಿದ್ದೀನಿ ಅಂತೇಳಿ, ಆಮೇಲೆ ಸುಬ್ರಹ್ಮಣ್ಯ ನೀವೇನಾ ಅದು ಅಂತೇಳಿ ಮಾತಾಡಿಸ್ತಾರೆ. ಒಂಥರ ಖುಷಿ. ನನಗೆ ಇನ್ನೊಂದಂದರೆ, ಈಗ ನ್ಯೂಸ್ ಚಾನಲ್ ಇದ್ದಾಗ ನನಗೆಲ್ಲೋ ಹೊರಗಡೆ ಹೋದಾಗ ಎಲ್ಲೋ ಅಪರೂಪಕ್ಕೆ ಒಬ್ಬೊಬ್ರು ಮಾತಾಡ್ಸೋರು. ಬಟ್ ಈಗ ಯಾವುದೋ ಶೂಟ್ಗೆ ಹೋದಾಗ, ಹೊರಗಡೆ ಹೋದಾಗ ಒಂದಷ್ಟು ಜನ ಫಾಲೋ ಮಾಡ್ಕೊಂಡು ಬರ್ತಾರೆ, ಮಾತಾಡ್ತಾರೆ. ಒಂಥರ ಏನೋ ಒಂಥರ ಖುಷಿ. ಹಂಗಂತೇಳಿ ನಾನು ಏನೋ ಮಾಡಿಬಿಟ್ಟಿದ್ದೀನಿ, ನಾನು ಹೀರೋ ಫಿಗರ್ ಆ ಥರ ಅಲ್ಲ. ಬಟ್ ಯಾರೋ ಒಬ್ರು ಏನೋ ಮಾಡಿ ಅಂದರೆ ಇದನ್ನು ಬೇರೆ ಥರ ಕೆಲಸ ಅಲ್ಲ ಇದು. ಯಾರೊಬ್ಬ ಸಿನಿಮಾ ಸ್ಟಾರ್ನ ಮಾತಾಡ್ಸೋದು, ಸೀರಿಯಲ್ ಸ್ಟಾರ್ನ ಅದೆಲ್ಲ ಓಕೆ. ಬಟ್ ನಾನು ಏನೋ ಸಮಾಜದಲ್ಲಿ ಏನಾಗ್ತದೆ ಅಂತ ಜನರು ಮುಂದಿಡೋನ್ನ ಯಾರೊಬ್ರು ಬಂದು ಮಾತಾಡಿಸ್ತಾರೆ ಅಂದಾಗ, ಯಾರೊಬ್ರು ಪ್ರೀತಿ ಕೊಡ್ತಾರೆ ಅನ್ನೋ ಖುಷಿ ವಿಚಾರ. ಅದು ಹೋಟೆಲ್ ಹೋಗಿ ಕೂತಾಗ, ಓ ಸರ್ ಚೆನ್ನಾಗಿ ಮಾಡ್ತಿದ್ದೀರಿ, ಒಳ್ಳೆ ಕೆಲಸ ಅಂತಾರೆ. ಮೊನ್ನೆ ತಿಪ್ಟೂರಿಗೆ ಹೋಗಿದ್ದೆ. ಆ ಭಾಗದೊಬ್ಬರು ಯಾರೋ ಸ್ವಲ್ಪ ಪ್ರಖ್ಯಾತ ಸ್ವಾಮೀಜಿ, ಅವ್ರು ಎಲ್ಲಿಂದನೋ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಸ್ವಾಮೀಜಿ ಒಬ್ಬರು, ಅವ್ರು ಬಂದು ನಿಮ್ಮ ಧ್ವನಿ ಬಹಳ ಇಂಪಾಗಿರುತ್ತೆ ನಮ್ಮ ಕಿವಿಗೆ ಅಂದರು. ಅದು ಖುಷಿ ಆಯ್ತು ನನಗೆ. ನಂದು ಬನ್ನಿ ಅಂತೇಳಿ ಎಲ್ಲ ಇದು ಮಾಡಿದ್ರು. ಅವೆಲ್ಲ ಒಂಥರ ಖುಷಿ ಕೊಡುತ್ತೆ. ಈಗ ನ್ಯೂಸ್ ಚಾನಲ್ ಸಿಗದೇ ಇರೋದೆಲ್ಲ ನನಗೆ ಇಲ್ಲಿ ಸಿಗ್ತಾ ಇದೆ. ಹಂಗಂತೇಳಿ ಎಲ್ರಿಗೂ ನ್ಯೂಸ್ ಚಾನಲ್ ಬಿಟ್ಟು ಯೂಟ್ಯೂಬ್ ಮಾಡಿ ಅಂತ ಹೇಳಲ್ಲ. ಇದು ಒಂದು ಸಾಹಸದ ಕೆಲಸನೇ ಇದು. ನನಗೇನೋ ಕೈ ಹಿಡೀತು, ಅದೃಷ್ಟನೋ ಏನೋ ಗೊತ್ತಿಲ್ಲ. ಬಟ್ ಎಲ್ರಿಗೂ ಹಾಗೆ ಕೈ ಹಿಡಿತಂತನೂ ಅಲ್ಲ. ಬಟ್ ಏನೋ ಒಂದು ಎಲ್ಲ ಸುಸೂತ್ರವಾದ ಬದುಕು, ನೆಮ್ಮದಿಯಾದ ಜೀವನ, ಒಂದಷ್ಟು ಈ ಥರ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಹೊರತಾಗಿ. ಅಂದರೆ ಊರಿಗೆ ಹೋಗದೆ ಭಾಳ ಟೈಮ್ ಆಯಿತು. ನಾನು ನನ್ನ ಹೆಂಡತಿ ಒಂದು ಟ್ರಿಪ್ಪಿಗೆ ಅಂತ ಹೋಗದೆ ಯಾವನ ಕಾಲನೂ ಆಗೋಯ್ತು. ಅಪರೂಪಕ್ಕೆಲ್ಲಾದರೂ ವೀಕೆಂಡಲ್ಲಿ, ಅಂದರೆ ಒಂದು ಮಂತ್ ಎಂಡಲ್ಲಿ ಒಂದು ಇವರೆಲ್ಲ ಬರ್ತಾರೆ, ಒಂದು 5-6 ಜನ ಬಂದಾಗ ಒಂದು ಸಣ್ಣ ಪುಟ್ಟ ಪಾರ್ಟಿ. ಬಿಟ್ಟರೆ ಹೊರಗಡೆ ಹೋಗಿ ತೀರಾ ಕಡಿಮೆ. ಹೊರಗಡೆ ಅಂದರೆ ಕೆಲಸದ ವಿಚಾರಕ್ಕೆ ಹೋಗಿದ್ದು ಬಿಟ್ಟರೆ ಇನ್ಯಾವುದೋ ನೋಡೋಕ್ಕೆ, ಪ್ರವಾಸಿ ತಾಣಕ್ಕೆ ಇದೆಲ್ಲ ಹೋಗದೆ ಭಾಳ ಟೈಮ್ ಆಯಿತು. ಅವೆಲ್ಲ ಒಂದು ತ್ಯಾಗ, ಒಂಥರ ಮನೆಲ್ಲ ಬದಿಗಿಟ್ಟು. ಯಾಕಂದ್ರೆ ದಿನ ಕಂಟೆಂಟ್ ಹಾಕ್ಬೇಕಿಲ್ಲ, ಹಾಕಲೇಬೇಕು. ಒಂದು ದಿನ ಬಿಟ್ಟರು ನಮಗೆ ಭಾಳ, ಒಂದು ದಿನ ಬಿಟ್ಟರೆ ಬೇರೆ ಕಡೆ ಯಾವತ್ತೂ ಬಿಟ್ಟೇ ಇಲ್ಲ. ಹೆಚ್ಚು ಕಡಿಮೆ ಒಂದು 3 ವರ್ಷ ಎಲ್ಲೋ ಒಂದು ದಿನ ಮಿಸ್ ಆಗಿರ್ಬೋದು. ನಮ್ಮ ಊರಿಗೆ ಹೋದರೆ ನೆಟ್ವರ್ಕ್ ಸಿಗಲ್ಲ, ನಮ್ಮದು ಹಳ್ಳಿ, ಅಲ್ಲಿ ನೆಟ್ವರ್ಕ್ ಸಿಗಲ್ಲ. ಅದನ್ನು ಬಿಟ್ಟರೆ ಪ್ರತಿದಿನ ಈ ನಮ್ಮ ಪ್ರೆಸೆಂಟ್ ವಿದ್ಯಮಾನ ಏನು ನಡೀತಿ ಅದ್ರ ಮೇಲೆ ಎಲ್ಲವೂ ಯಾವುದು ಬಿಡಲ್ಲ. ನ್ಯಾಷನಲ್ ಇಶ್ಯೂಸ್ ಬಿಡಲ್ಲ, ಇಂಟರ್ನ್ಯಾಷನಲ್ ಇಶ್ಯೂಸ್ ಬಿಡಲ್ಲ, ಲೋಕಲ್ ಇಶ್ಯೂಸ್ ಬಿಡಲ್ಲ. ಬಟ್ ನಮಗೆ ಒಂದು ಮಿತಿ ಏನಾಗಿದೆ ಅಂದರೆ, ಈಗ ಮಸ್ತ್ ಮಗ ಅವರೆಲ್ಲ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಇನ್ನೂ ನೀಟಾಗಿ ಕೊಡ್ತಾ ಇದ್ದಾರೆ. ಅವ್ರದ್ದೆಲ್ಲ ದೊಡ್ಡ ಟೀಮ್ ಕಟ್ಬಿಟ್ಟಿದ್ದಾರೆ. ಬಟ್ ನಮಗೂ ನಾನು ಅಂದರೆ ದಿಢೀರ್ ಟೀಮ್ ಬೇಡ ಅಂತ ಮುಂಚೆ ನನಗೆ ಅದರಲ್ಲೂ ನನ್ನ ಹೆಂಡ್ತಿದೆ ಸಜೆಷನ್. ನನಗಾಗಲೇ ಇತ್ತು, 3 ಜನ ಕ್ಯಾಮ್ರಾಮ್ಯಾನ್, 1 ಗ್ರಾಫಿಕ್ಸಿಗೆ ಕರ್ಕೊಂಬ, ಮೇಕಪ್ ಒಂದು 3 ಜನ ಎಡಿಟ್ರು, ಒಬ್ಬ ಮೇಕಪ್ಪು,
ಒಂದು ಒಳ್ಳೆ ಆಫೀಸು ಎಲ್ಲ ಇದೆಲ್ಲ ನೋಡಕ್ಕೆ ಹೋಗಿದ್ದೆ, ಒಂದು ದೊಡ್ಡ ಆಫೀಸು. ಈಗ ಎಲ್ಲಿ ಹೋಗಿರ್ತಿ, ಎಲ್ಲಿ ಮುಳುಗ್ಬಿಡ್ತಿದ್ದು ಹಂಗೆ ಮಾಡಿದರೆ ಅವತ್ತು ಒಂದು ದೊಡ್ಡ ಆಫೀಸು ನೋಡ್ಕೊಂಡ್ಬಂದ್ಬಿಟ್ಟಿದ್ದೆ. ಒಂದು ಒಳ್ಳೆ ಆಫೀಸು, ಅಲ್ಲೆಲ್ಲ ನೀಟಾಗಿ ಸ್ಟುಡಿಯೋ ಮಾಡಿ ಲಕ್ಕ 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 ಅಂತೆಲ್ಲ ಹೊಳಿತಿರ್ಬೇಕೆಲ್ಲ. ದಿಗ್ವಿಜಯಲ್ಲಿ ನೋಡ್ಕೊಂಬಂದಿದ್ದು ನಾನು, ಅವೆಲ್ಲ ಅದೇ ಕಲ್ಪನೆ ಇದ್ದಿದ್ದು. ಯೂಟ್ಯೂಬ್ ಅಂದರೆ ನಮಗೂ ಹಂಗೆ ಇರಬೇಕು ಅಂತ. ಒಳ್ಳೆ ಆಫೀಸ್ ಮಾಡಿ ಕ್ಯಾಮ್ರಾಮನ್ ಎಲ್ಲ ಅವ್ರು ಸರಿ ಬೈದ್ಲು. ಇವೆಲ್ಲ 1 ತಿಂಗಳು ಚಂದ, 2 ತಿಂಗಳು ಚಂದ, ಲೆಕ್ಕ ಹಾಕಿ ಒಬ್ಬೊಬ್ರು ಕ್ಯಾಮ್ರಾಮನಿಗೆ ಇಂತಿಷ್ಟು ಅಂತ ಕೊಡ್ತಾ ಹೋದರೆ, ಎಡಿಟ್ರಿಗೆ ಇಂತಿಷ್ಟು ಅಂತ ಕೊಡ್ತಾ ಹೋದ್ರೆ ಎಲ್ಲಿಗೆ ಹೋಗುತ್ತೆ? ನೀನು ಒಂದ್ಸತಿ ಫೈನಾನ್ಷಿಯಲ್ ಸ್ಟೇಬಲ್ ಆದಮೇಲೆ, ನೀನೊಂದ್ಸತಿ ನೆಮ್ಮದಿ ಇನ್ನೇನು ಬೇಕಾದರೂ ಮಾಡಬಹುದು ಅಂತ ಆದಮೇಲೆ ನಿಂದೆ ಒಂದು ಟೀಮ್ ಇಟ್ಕೋ, ನೀನೇ ಒಂದು ಸಪ್ರೇಟಾಗಿ ಮಾಡ್ಕೊ, ನಾನೇನು ಕೇಳಕ್ಕೆ ಬರಲ್ಲ ಅಂತ. ಅದಕ್ಕೆ ಈಗ ಆ ಹಂತಕ್ಕೆ ಬಂದಿದ್ದೀವಿ, ಒಂದು ಹಂತಕ್ಕೆ ಬಂದಿದ್ದೀವಿ. ಈಗ ಒಂದು ಪ್ಲಾನ್ ಇದೆ, ಏನೋ ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಏನೋ ಬೇರೆ ರೀತಿ ಮಾಡಬೇಕು ಅಂತ. ನ್ಯೂಸ್ ಚಾನಲ್ ಟಿ ವಿಲಿ ಬರಲ್ಲ ಅಷ್ಟೇ, ಯೂಟ್ಯೂಬಲ್ಲಿ ನ್ಯೂಸ್ ಚಾನಲ್ ಹೆಂಗೆ ಹೋಗುತ್ತೆ ಹಾಗೆ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ. ಅದೇನೋ ಒಂದು ನೀಟಾಗಿ ಮಾಡ್ಕೊಂಡು ಹೋಗಬೇಕು ಅಂತ. ಈಗ ಕೊಡ್ತಾ ಇದ್ದೀವಿ ನ್ಯೂಸು, ಬಟ್ ತೀರಾ ಎಲ್ಲವನ್ನೂ ಕೊಡೋಕ್ಕಾಗ್ತಾ ಇಲ್ಲ. ಒಂದು ಹಂತಕ್ಕೆಲ್ಲ ಹೋಗ್ತಾ ಇದೆ, ಅದನ್ನು ಮೀರಿ ಏನೇನೋ ಮಾಡಬೇಕು ಅಂತ. ಜೊತೆಗೆ ಈಗ ನಮ್ಗಿರೋ ಆಲೋಚನೆ ಅಂದರೆ, ಈಗ ತೀರಾ ಅನ್ಯಾಯಕ್ಕೊಳಗಾದವರು, ತೀರಾ ವಾಯ್ಸ್ ರೈಸ್ ಮಾಡೋಕ್ಕೆ ಯಾರಿಗೆ ಆಗ್ತಾಯಿಲ್ಲ, ಅವ್ರು ಪರವಾಗಿ ನಿಂತ್ಕೋಬೇಕು ಅಂತ. ಈಗ ಒಂದಷ್ಟು ಅದಕ್ಕೆ ಈಗ ನೀವು ಆಗಲೇ ಹೇಳಿದಾಗ ಒಂದು ಕಡೆಯಿಂದ ವ್ಯೂಸ್ ಬರುವಂಥ ವೀಡಿಯೋಗಳು ನಾವು ಅವ್ರು ಬಿಡೋಕ್ಕಾಗಲ್ಲ. ಅವ್ರು ಬಿಟ್ಟರೆ ನನ್ನ ಚಾನಲ್ ಡಮ್ಮೆ ಅಂದ್ಬಿಡುತ್ತೆ ನನಗೆ. ಈಗ ಅಂಥ ಈ ಕ್ರೈಮ್ ಸ್ಟೋರಿಗಳು ಜನ ನೋಡ್ತಾರೆ. ಕ್ರೈಮ್ ಸ್ಟೋರಿ ನಾನು ಒಂದು ಎಚ್ಚರಿಕೆನೂ ಕೊಟ್ಟಂಗಿರುತ್ತೆ ಜನರಿಗೆ, ಒಂದೇನೋ ಒಂದು ಸಂದೇಶನೂ ಸಾರ್ದಂಗಿರುತ್ತೆ, ಜನಕ್ಕೂ ರೀಚ್ ಆಗುತ್ತೆ. ಒಂದು ಕಡೆಯಿಂದ ಆ ಕ್ರೈಮ್ ಸ್ಟೋರಿಗಳು ಅದರ ನಡುವೆ ಈ ಥರ ಜನಕ್ಕೆ ಹೆಚ್ಚು ತಲುಪಲ್ಲ, ಆದರೆ ಜನರಿಗೆ ಕೊಡಲೇಬೇಕಾದಂಥ ಸುದ್ದಿ. ಆ ಥರ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇದ್ದೀವಿ. ಮುಂದೆ ಏನೋ ಒಂದು ಸ್ವಲ್ಪ ದೊಡ್ಡ ಮಟ್ಟಿಗೆ ಏನೋ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಆ ಥರ ಅಪ್ಪ ಅಮ್ಮ ಊರಲ್ಲಿ ಅಪ್ಪ ಅಮ್ಮ ನೆಮ್ಮದಿಯಾಗಿದ್ದಾರೆ, ಅದೇ ಖುಷಿ. ಅವರು ನೆಮ್ಮದಿಯಾಗಿದ್ದಾರೆ. ತಂಗಿನೂ ಮದುವೆ ಆಗಿ ಅವಳು ನೆಮ್ಮದಿಯಾಗಿದ್ದಾಳೆ. ಇಲ್ಲಿ ಹೆಂಡತಿ ಮನೆಯಲ್ಲೂ ಅಷ್ಟೇ ಅವ್ರ ಅಪ್ಪ ಅಮ್ಮ ಎಲ್ಲ ನೆಮ್ಮದಿಯಾಗಿದ್ದಾರೆ. ಎಲ್ಲ ಒಂದು ಹಂತಕ್ಕೆ ನೆಮ್ಮದಿಯಾಗಿದ್ದೀವಿ. ಇದೆಲ್ಲದಕ್ಕೂ ಕಾರಣ ಯೂಟ್ಯೂಬ್. ನ್ಯೂಸ್ ಚಾನಲ್ ಇದ್ದಿದ್ರೆ ನನ್ನ ಬದುಕು ಹೆಂಗಾಗ್ತಿತ್ತೋ ಗೊತ್ತಿಲ್ಲ. ಅಂದರೆ ನನ್ನೊಳಗಿದ್ದಂಥ ಚಂಚಲತೆಗೆ, ನನ್ನೊಳಗಿದ್ದಂಥ ಒಂಥರ ತುಂಬಲ, ತುಡಿತ, ಅಗ್ರೆಷನ್ ಒಂದು ಅವೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಿತ್ತೋ ಗೊತ್ತಿಲ್ಲ. ಹೆಚ್ಚು ದಿನ ನಿಲ್ತಿರಲಿಲ್ಲ ಅನ್ಸುತ್ತೆ ಎಲ್ಲ ಚಾನಲ್ಲು. ಮಾಡಿದ್ದು ನಾನು ಎಲ್ಲ ಚಾನಲ್ಗಳು ಬರೀ 1 ವರ್ಷ, 1.5 ವರ್ಷ, 2 ವರ್ಷ. ಈಗಲಿಂದ ಯಾವುದೋ ಚಾನಲ್ಗೆ ಹೋಗ್ಬಿಟ್ಟಿದ್ರು ಅಲ್ಲಿ ಆ ಚಂಚಲತೆ ನಿಲ್ತಿರಲಿಲ್ಲ ನಾನು. ಇನ್ನೊಂದು ಯಾವುದೋ ಚಾನಲ್ಗೆ ಹೋಗೋದು, ಇನ್ನೊಂದು ಚಾನಲ್ಗೆ ಹೋಗಿ ಹಾಗೆ ನಾಲ್ಕು ಬದುಕು ಏನೇನೋ ಆಗಿಬಿಡ್ತಿತ್ತು. ಬಟ್ ಇದೊಂದು ವೇದಿಕೆ ಇಲ್ಲಿವರೆಗೆ ತಂದು ನಿಲ್ಲಿಸಿದೆ. ಇದ್ರ ನಡುವೆನೂ ಭಾಳ ಜನರು ಕೊಡುಗೆ ಇದೆ, ಎಲ್ಲ ನಡೀತಾ ಇದೆ, ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ನಿಮ್ಮಂಥವ್ರ ಇನ್ಸ್ಪಿರೇಷನ್ನು. ಬಟ್ ದಿಗ್ವಿಜಯ ನ್ಯೂಸ್ ನೋಡೋಗಷ್ಟೇ ನಾವು ಕಲಾ ಮಾಧ್ಯಮನ ನಾನೊಬ್ಬನೇ ಅಲ್ಲ, ನಮ್ಮದ್ರಲ್ಲಿ ತುಂಬ ಜನ ನೋಡ್ತಾ ಇದ್ವಿ. ನೋಡೋದು ನಮಗೆಲ್ಲ ಅನಿಸ್ತಾ ಇತ್ತು, ಕಲಾ ಮಾಧ್ಯಮ ಒಂದು ಒಳ್ಳೆ ಬ್ರ್ಯಾಂಡ್ ಆಗಿಬಿಟ್ಟಿದೆ, ನಾವು ಏನಾದ್ರು ಇಂಥದ್ದೊಂದು ಮಾಡಬೇಕು ಅಂತ. ಬಟ್ ನಿಮ್ಮೆಲ್ಲರ ಸ್ಫೂರ್ತಿಯಿಂದ ಒಂದು ಹಂತಕ್ಕೆ ಬಂದ್ವಿ. ಭಗವಂತ ನೆಮ್ಮದಿ ಬದುಕನ್ನು ಕೊಟ್ಟಿದ್ದಾನೆ, ನೋಡೋಣ ಮುಂದೆ ಹೆಂಗೆ ಸಾಗುತ್ತೆ ಅಂತ. ನಮ್ಮ ಸುಬ್ರಹ್ಮಣ್ಯ ಅವ್ರ ಮನೆಗೆ ಬಂದ್ವಿ ನಾವು. ಇಂಟರ್ವ್ಯೂ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ, ಅಷ್ಟು ಮಾತ್ರ ಅಲ್ಲ ತಿಂದ್ಕೊಂಡು ಹೋಗ್ತಾ ಇದ್ದೀವಿ. ಏನು ಇವತ್ತು ವಿಶೇಷ? ಇದು ಅಕ್ಕಿ ಕಡುಬು. ಈ ಮಲೆನಾಡು ಭಾಗದವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ಕಡೆ ಡೈಲಿ ಬೆಳಗ್ಗೆ ಆದರೆ ಕಡುಬು ಬಿಟ್ಟರೆ ನೀವು ಬೇರೆ ಫುಡ್ ಸಿಗಲ್ಲ ಅಲ್ಲಿ. ನಮ್ಮ ಥರ ಮುದ್ದೆ ಏನಿಲ್ಲ, ಅಕ್ಕಿ ಕಡುಬು, ಅಕ್ಕಿ ರೊಟ್ಟಿ ಬಿಟ್ಟರೆ ನೀರು ದೋಸೆ. ವಾರದ 7 ದಿನದಲ್ಲಿ 5 ದಿನ ಕಡುಬು, 1 ದಿನ ಇದು ನೀರು ದೋಸೆ, 1 ದಿನ ಅಕ್ಕಿ ರೊಟ್ಟಿ ಇರುತ್ತೆ. ಕಡುಬು ಬಹಳ ಇಷ್ಟ. ಬಟ್ ನನ್ನ ವೈಫ್ ಹಾಸನ ಕಡೆ ಆದ ಕಾರಣ ಅವಳು ಮುದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ, ಬಟ್ ಕಡುಬು ಬರಲ್ಲ. ಅದಕ್ಕೆ ಯೂಟ್ಯೂಬಲ್ಲಿ ನೋಡಿಕೊಂಡು ಆಗಾಗ ಪ್ರಯೋಗ ಮಾಡ್ತಿರ್ತಾಳೆ. ಅವಳು ಮಾಡಿದ ಪ್ರಯೋಗ ನಿಮ್ಮ ಮೇಲೆ ಪ್ರಯೋಗ. ಬಟ್ ಇದು ಏನು ಯಾವ ರೀತಿಲಿ ಸಮಸ್ಯೆ ಆಗಲ್ಲ, ಯಾಕಂದ್ರೆ ಬರೀ ಅಕ್ಕಿ ಮಾಡಿರೋ ಕಾರಣಕ್ಕೆ ಏನು ಸಮಸ್ಯೆ ಆಗಲ್ಲ, ಏನು ತೊಂದರೆ ಆಗಲ್ಲ. ಬಟ್ ನಿಮಗಿದು ಟೇಸ್ಟ್ ಅನ್ಸುತ್ತೆ ಏನೋ ಗೊತ್ತಿಲ್ಲ. ಒರಿಜಿನಲ್ ಕಡುಬು ಬಹಳ ಬಹಳ ಟೇಸ್ಟ್ ಆಗಿರುತ್ತೆ. ಅಂದ್ರೆ ಮಲೆನಾಡು ಕಡೆ ಎಲ್ಲ ಮಾಡ್ತಾರಲ್ಲ, ಅದು ಬಹಳ ಚೆನ್ನಾಗಿರುತ್ತೆ. ನೀವು ಯಾಕೋ ನಿಮ್ಮ ಲೈಫ್ಗೆ ಅಪಾಯ ತಂದ್ಕೊಂತ ಇಲ್ಲ ಮೇಡಮ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇಲ್ಲ, ಅವ್ರು ಬೇರೆಲ್ಲ ಅದ್ಭುತವಾಗಿ ಮಾಡ್ತಾಳೆ, ಬಹಳ ಅದ್ಭುತವಾಗಿ ಮಾಡ್ತಾಳೆ. ಬಟ್ ಕಡುಬುನ್ ಸ್ವಲ್ಪ ಇದಾಗತ್ತೆ. ನೀವೊಂದು ಟೇಸ್ಟ್ ನೋಡಿ. ಸೂಪರ್. ನಾವು ನೋಡಾಗಿದೆ ಆಗಿದೆಯಾ? ಬಟ್ ಚಿಕನ್ ಎಲ್ಲ ಬಹಳ ಚೆನ್ನಾಗಿ ಮಾಡ್ತಾಳೆ ಅವಳು. ನಾಟಿ ಕೋಳಿ. ಹೌದಾ? ಒರಿಜಿನಲ್ ನಾಟಿ ಕೋಳಿ ಇದು. ಓಕೆ. ಎಂತಂದ್ರಿ ನಾಟಿ ಕೋಳಿ? ಇಲ್ಲೇ ಮನೆ ಹತ್ರ ಸಿಗುತ್ತೆ. ಅಂದರೆ ಬೇರೆ ಕಡೆ ನಿಮಗೆ ಎಷ್ಟು ಇದು ಸಿಗಲ್ಲ, ಪ್ಯೂರ್ ನಾಟಿ ಕೋಳಿ ಸಿಗಲ್ಲ. ಇದು ಮೇಡಮ್ ಮಾಡಿದ್ದ? ಇದು ಒಳ್ಳೆ ಮಾಡಿದ್ದು. ಇದು ಚೆನ್ನಾಗಿ ನಮಗೋಸ್ಕರ ಮಾಡಿಟ್ಟು ನೀವೇ ಇಲ್ವಲ್ಲ ಇವತ್ತು. ಆದರೂ ನೀವು ಇಲ್ಲ ಮನೇನು ಮನ್ಸಿಗೆ ಬೇಜಾರೆ ಹೋಗೋದಾಯ್ತಾ, ತಿಂದ್ಬಿಟ್ಟೆ ಹೋಗೋದು. ಹಾಕಿ ನೀವು ತೊಗೊಳ್ಳಿ. ಹಾಕಿ ಸರ್, ಅದೇನೋ ನಮ್ಗೆ ಗೊತ್ತಾಗಲ್ಲ ಅಷ್ಟಾಗಿ. ಥ್ಯಾಂಕ್ ಯು. ಸ್ವಲ್ಪ ಇದಾಗ್ತೀನಿ. ಬಟ್ ಓನ್ಲಿ ಆನ್ 1 ಕಂಡೀಷನ್, ನೀವಿಬ್ರು ಒಂದೊಂದು ತಗೊಂಡು ಕೂತ್ಕೊಂಡ್ರೆ ಮಾತ್ರ. ಇಲ್ಲ ಅಂದ್ರೆ ನಾವು ಹಿಂಗೆ ನಿಂತ್ಕೊಂಡೆ ಫೋಟೋ ತಗೊಂಡು ಆಗ ತಗೊಂಡ್ವಿ. 2 ಪ್ಲೇಟ್. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಸಾಂಬಾರು ತುಂಬ ಚೆನ್ನಾಗಿದೆ. ಕೋಳಿ ಸ್ವಲ್ಪ ತಿನ್ನೋಣ. ತುಂಬ ಚೆನ್ನಾಗಿದೆ. ದಯವಿಟ್ಟು ನೀವೆಲ್ಲರೂ ಮಾಡ್ಕೊಂಡು ಇದನ್ನೇ ತಿನ್ನಿ. ಥ್ಯಾಂಕ್ ಯು ಸುಬ್ಬಣ್ಣನ ಪ್ರೀತಿಗೆ, ಅವ್ರ ಮನೆಯವರ ಗೌರವಕ್ಕೆ. ಅಕ್ಕಿ ಕಡುಬಿಗೆ ಸ್ವಲ್ಪ ಪ್ರಚಾರ ಕೊಡಬೇಕು. ಥ್ಯಾಂಕ್ ಯು ಸೋ ಮಚ್. ಕೊನೆ ಮಾತು. ನನಗೆ ನಮ್ಮ ಪ್ರೊಫೆಸರ್ ಯಾವಾಗಲೂ ಹೇಳೋರು, ಈ 30ರ ಆಸುಪಾಸಿನ ವಯಸ್ಸಿದೆಯಲ್ಲ, ಅದು ವಿಪರೀತ ಮಾತಾಡೋ ವಯಸ್ಸಂತೆ. ವಿಪರೀತ ಮಾತಾಡ್ತಿರ್ತೀವಂತೆ. ನಾನೇನಾದರೂ ಜಾಸ್ತಿ ಮಾತಾಡಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ, ಕ್ಷಮೆ ಇರಲಿ. ಯಾಕಂದರೆ ನಾನೇ ಒಂದು 2-3 ವರ್ಷ ಆದಮೇಲೆ ಈ ವಿಡಿಯೋ ನೋಡಿದ್ರೆ ನಾನೆಂತ ಹೇಳಿಸು, ಅಯ್ಯೋ ಹಿಂಗೆಲ್ಲ ಮಾತಾಡ್ಬಿಟ್ಟಿದ್ದ ಅನ್ಸುತ್ತೆ. ಅಂದರೆ ಮನುಷ್ಯಂಗೆ ವಯಸ್ಸಾಗ್ತಾ ಹೋದಂಗೂ ಆತನ
ಪ್ರೌಢಿಮೆ, ಆ ಬೌದ್ಧಿಕ ಶಕ್ತಿ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಈ ವಯಸ್ಸಿಗೆ ತಕ್ಕಾಗ ನಾನು ಈ ಥರ ಮಾಡಿದ್ದೀನಿ. ಮತ್ತು ನಾವೆಲ್ಲರೂ ಮೆಚ್ಚಿಸೋದು ಭಾಳ ಕಷ್ಟ, ಎಲ್ಲರೂ ಮೆಚ್ಚೋಕ್ಕಾಗಲ್ಲ. ಈ ಎ ಅನ್ನೋ ವ್ಯಕ್ತಿನ ಮೆಚ್ಚಿದ್ರೆ ಬಿಗೆ ಬೇಜಾರಾಗುತ್ತೆ, ಬಿಗೆ ಮೆಚ್ಚಕ್ಕೆ ಮಾತಾಡೋಕೋದ್ರೆ ಹೇಗೆ ಬೇಜಾರಾಗುತ್ತೆ. ಹೀಗಾಗಿ ನಾವು ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬನ್ನು ಮಾಡುವಂಥವ್ರು ಕಮೆಂಟನ್ನು ರಿಸೀವ್ ಮಾಡಿದ್ರೆ ದೊಡ್ಡ ಸವಾಲು, ಭಾರಿ ದೊಡ್ಡ ಸವಾಲು. ಯಾಕಂದರೆ ಒಬ್ಬೊಬ್ಬ ಮನಸ್ಥಿತಿ ಒಂದೊಂದು ರೀತಿಯಲ್ಲಿ ಇರುತ್ತೆ. ಹೀಗಾಗಿ ನೆಗೆಟಿವ್, ನೀವು ಈ ಸಂದರ್ಶನಕ್ಕೆ ನೆಗೆಟಿವ್ ಮಾತ್ರ ನಾನು ರಿಸೀವ್ ಮಾಡ್ತೀನಿ, ಪಾಸಿಟಿವ್ ಆಗಿ ಇದು ಕೊಟ್ಟರು ನಾನು ರಿಸೀವ್ ಮಾಡ್ತೀನಿ. ನಿಮಗೆ ವೇದಿಕೆ ಕೊಟ್ಟೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾವೆಲ್ಲ ಯಾವ ಚಾನಲ್ನ ಇನ್ಸ್ಪಿರೇಷನ್ ಅನ್ಕೋತಿದ್ವೋ, ಯಾವ ಚಾನಲಲ್ಲಿ ಜೀವನ ಪ್ರೀತಿಯ ವೀಡಿಯೋಗಳನ್ನು ನೋಡ್ತಾ ಇದ್ವೋ, ಯಾವ ಚಾನಲನ್ನು ಮಾಡಿದ್ರೆ ಹಿಂಗೆ ಮಾಡಬೇಕಪ್ಪ ಅಂತಿದ್ವೋ, ಯಾವ ಚಾನಲ್ ಒಂದು ಬ್ರ್ಯಾಂಡ್ ಅಂತಿದ್ವೋ, ಆ ಚಾನಲ್ ನನಗೊಂದು ವೇದಿಕೆ ಕೊಟ್ರಿ. ಏನೋ ಒಂದು ಸಣ್ಣ ಕೆಲಸ ಮಾಡ್ಕೊಂಡು ಹೋಗ್ತಿರೋನ್ನ ದೊಡ್ಡ ದೊಡ್ಡ ಸಾಧಕರ ಸಂದರ್ಶನ ಮಾಡ್ತಿದ್ರಿ, ದೊಡ್ಡ ದೊಡ್ಡವರೆಲ್ಲ ನಿಮ್ಮ ಚಾನಲ್ ಕೂತಿದ್ದಾರೆ. ಅವ್ರ ನಡುವೆ ನಾನೊಬ್ಬ ಸಣ್ಣ ಪುಟ್ಟ ವ್ಯಕ್ತಿ, ನೀವು ಒಂದು ಫೋನ್ ಮಾಡಿ ಕರೆದ್ರಿ, ನನಗೆ ಬಹಳ ಖುಷಿ ಆಯಿತು. ನನಗೊಂದು ವೇದಿಕೆ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳಿತಾಗಲಿ, ಇನ್ನಷ್ಟು ದೊಡ್ಡ ಯಶಸ್ಸು ನಿಮ್ಮದಾಗಲಿ. ಥ್ಯಾಂಕ್ ಯು. ನಮಸ್ಕಾರ. ಸಾಧನೆಗೂ ನೀ ಮೊದಲಾಗು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.